ಓಕೆ ಸೊ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಸೊ ನಾವು ನಿನ್ನೆ ಕ್ಲಾಸ್ದಲ್ಲಿ ಕೆಲವೊಂದು ನದಿಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೇವೆ. ಹಾಗಾದರೆ ಇವತ್ತು ಕೂಡ ನಾವು ಮತ್ತೆ ನದಿಗಳನ್ನು ನಾವು ಡಿಸ್ಕಷನ್ ಮಾಡಬೇಕಾಗಿದೆ ಸ್ನೇಹಿತರೆ. ಕೆಲವೊಂದು ನದಿಗಳಂದ್ರೆ ಸೊ ಭಾರತದ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ನಾವು ನೋಡಿದ್ದೇವೆ. ಹೌದಾ? ಯಾವ ಕಡೆಗೆ ಹರಿಯುವಂಥ ನದಿಗಳು? ಭಾರತ ದೇಶದ ಪಶ್ಚಿಮದ ಕಡೆಗೆ ಹರಿಯುವಂಥ ನದಿಗಳನ್ನು ನಾವು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ದೇವೆ ಸ್ನೇಹಿತರೆ. ಈಗ ಮತ್ತೆ ಅದೇ ನದಿಗಳನ್ನು ನಾವು ಏನು ಮಾಡೋಣ ಅಂದರೆ ಕಂಟಿನ್ಯೂ ಮಾಡಬೇಕಾಗಿದೆ. ಸೊ ನಿನ್ನೆ ಕ್ಲಾಸ್ನಲ್ಲಿ ನಾವು ಈ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳನ್ನು ನಾವು ನೋಡಿದಾಗ ನಂಬರ್ 1 ನೋಡಿದ್ದೇವೆ ನಾವು. ಸೊ ಲೂನಿ ನದಿ ನೋಡಿದ್ದೇವೆ, ಲೂನಿ ನದಿ. ನಂಬರ್ 2 ಸಬರ್ಮತಿ ಆದಮೇಲೆ ನೆಕ್ಸ್ಟು ನರ್ಮದಾ ನದಿ ನೋಡಿದ್ದೇವೆ ಸ್ನೇಹಿತರೆ. ಯಾವುದು? ನರ್ಮದಾ. ಹೌದಾ? ಇಷ್ಟು ನದಿಗಳನ್ನು ನಾವು ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೇವೆ. ಈಗ ಕೆಲವೊಬ್ಬರು ನನ್ನ ಸ್ನೇಹಿತರು ಏನು ಹೇಳ್ತಾರೆ ಅಂದರೆ ನರ್ಮದಾ ನದಿಯು ಅಮರಕಂಟಕ ಶ್ರೇಣಿಯ ಕಡೆಗೆ ಹುಟ್ಟಿ ಬರುತ್ತೆ ಸರ್, ನೀವು ಮೈಕಲ್ ಶ್ರೇಣಿ ಅಂದಿದ್ರಿ ಅಂತ ಹೇಳಿದ್ರು. ಬಟ್ ಈ ನರ್ಮದಾ ನದಿ ಏನಿದೆಯಲ್ಲ ಸ್ನೇಹಿತರೆ, ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದ ಗಡಿಯಲ್ಲಿ ನಮಗೆ ಅಲ್ಲಿ ಮೈಕಲ್ ಶ್ರೇಣಿಗಳು ಕಂಡು ಬರ್ತವೆ. ಅಮರಕಂಟಕ ಶ್ರೇಣಿನೇ, ಬಟ್ ಆ ಗಡಿ ತಾಗತ್ತೆ ಅಲ್ಲೂ, ಹಾಗಾಗಿ ಅದು ಅಲ್ಲಿದಿಂದ ಬರುತ್ತೆ. ಸೊ ನೀವು ಇದನ್ನು ಕೂಡ ನಾನು ಯಾವ ರೀತಿ ಹೇಳಿದೆಯಲ್ಲ ಆ ರೀತಿ ನೀವು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಲೂನಿ, ಸಬರ್ಮತಿ ಮತ್ತು ನರ್ಮದಾ ನದಿಯನ್ನು ನಾವು ನೋಡಿದ್ದೇವೆ. ನೆಕ್ಸ್ಟ್ ಯಾವ ನದಿ ನೋಡಬೇಕಾಗಿದೆ ಅಂದರೆ ನಾವು ಮಾಹಿ ನದಿ ನೋಡಬೇಕಾಗಿದೆ ಸ್ನೇಹಿತರೆ. ಯಾವುದು? ನೆಕ್ಸ್ಟ್ 4ನೇದು ಮಾಹಿ ನದಿ. ಹೌದಾ? 4ನೇ ನದಿ ನೋಡೋಣ ನಾವು. ಯಾವ ನದಿ ನೋಡಬೇಕಾಗಿದೆ ಅಂದ್ರೆ ಮಾಹಿ ನದಿ ನೋಡಬೇಕಾಗಿದೆ. ಮಾಹಿ ನದಿ. ಹಾಗಾದರೆ ಈ ಮಾಹಿ ನದಿ ನಾವು ನೋಡಿದಾಗ ಸ್ನೇಹಿತರೆ, ಈ ನದಿ ಎಲ್ಲಿ ಹುಟ್ಟತ್ತೆ, ಯಾವ ಕಡೆಗೆ ಹರಿಯತ್ತೆ, ಯಾವ ರೀತಿ ಹರಿಯತ್ತೆ ಅದನ್ನು ನಾವು ನೋಡಬೇಕಾಗತ್ತೆ. ಈಗ ಮಾಹಿ ನದಿಯು ನಮಗೆ ಮಧ್ಯಪ್ರದೇಶದ ವಿಂಧ್ಯ ಶ್ರೇಣಿಯಲ್ಲಿ ಹುಟ್ಟಿ. ಯಾವ ಶ್ರೇಣಿಯಲ್ಲಿ? ವಿಂಧ್ಯ ಶ್ರೇಣಿ. ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಇಲ್ಲಿ ನಮಗೆ ವಿಂಧ್ಯ ಶ್ರೇಣಿಗಳು ಕಂಡುಬರ್ತಾವೆ. ಯಾವ ಶ್ರೇಣಿ? ವಿಂಧ್ಯ. ಎಲ್ಲಿದ್ದಾವೆ ಈ ವಿಂಧ್ಯ ಶ್ರೇಣಿಗಳು? ವಿಂಧ್ಯ ಶ್ರೇಣಿ ಮಧ್ಯಪ್ರದೇಶದಲ್ಲಿ ಇದ್ದಾವೆ ಸ್ನೇಹಿತರೆ. ಹೌದಾ? ಮಧ್ಯಪ್ರದೇಶದ ವಿಂಧ್ಯ ಶ್ರೇಣಿಯಲ್ಲಿ ಹುಟ್ಟಿ ಯಾವ ನದಿ? ಮಾಹಿ ನದಿ. ಹೌದಾ? ಮಾಹಿ ನದಿಯು ಮಧ್ಯಪ್ರದೇಶದ ಈ ಭಾಗದಲ್ಲಿ ವಿಂಧ್ಯ ಶ್ರೇಣಿಯಲ್ಲಿ ಹುಟ್ಟಿ ನಂತರ ಈ ನದಿಯು ಮಧ್ಯಪ್ರದೇಶ್ ಹಾಗೂ ರಾಜಸ್ಥಾನ್, ಈ ಕಡೆಗೆ ರಾಜಸ್ಥಾನ್ ಗಡಿ ಕಂಡು ಬರುತ್ತೆ ಸ್ವಲ್ಪ. ಮಧ್ಯಪ್ರದೇಶ್ ಹಾಗೂ ರಾಜಸ್ಥಾನ್ ಗಡಿಯ ಮುಖಾಂತರ ಮಧ್ಯಪ್ರದೇಶ್, ಸ್ವಲ್ಪ ಕಲರ್ ಚೇಂಜ್ ಮಾಡೋಣ. ಇಲ್ಲಿ ನೋಡಿ, ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ್ ಗಡಿಯ ಮುಖಾಂತರ ಹರಿದು ನಂತರ ಈ ನದಿಯು ಗುಜರಾತಕ್ಕೆ ಹೋಗುತ್ತದೆ. ಎಲ್ಲಿಗೆ ಹೋಗುತ್ತದೆ? ಗುಜರಾತ್. ಹೌದಾ? ಗುಜರಾತಕ್ಕೆ ಬರುತ್ತೆ ಸ್ನೇಹಿತರೆ. ಈ ಗುಜರಾತದಿಂದ ಈ ನದಿಯು ನೆಕ್ಸ್ಟ್ ಎಲ್ಲಿ ಬರುತ್ತೆ ಅಂದ್ರೆ ನಮಗೆ ಇಲ್ಲಿ ಖಂಬತ್ ಖಾರಿಗೆ ಬಂದು ಸೇರುತ್ತೆ. ಯಾವ ಖಾರಿ? ಖಂಬತ್. ಸೊ ಖಂಬತ್ ಖಾರಿಗೆ ಬಂದು ಸೇರುತ್ತದೆ. ಯಾವ ಖಾರಿಗೆ ಬಂದು ಸೇರುತ್ತದೆ? ಖಂಬತ್ ಖಾರಿಗೆ ಬಂದು ಸೇರುತ್ತದೆ. ಎಲ್ಲಿ ಹುಟ್ಟುತ್ತದೆ ಈ ನದಿ? ಮಧ್ಯಪ್ರದೇಶದ ವಿಂಧ್ಯ ಶ್ರೇಣಿಯಲ್ಲಿ ಹುಟ್ಟಿ ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಗುಜರಾತ್ ಮುಖಾಂತರ ಹರಿದು ನಂತರ ಈ ನದಿಯು ಖಂಬತ್ ಖಾರಿಯನ್ನು ಸೇರುತ್ತದೆ. ಯಾವ ಖಾರಿ ಸೇರಿತು? ಖಂಬತ್ ಖಾರಿಯನ್ನು ಸೇರುತ್ತದೆ. ಹಾಗಾದರೆ ಯಾವ ಯಾವ ರಾಜ್ಯಗಳ ಮುಖಾಂತರ ಈ ನದಿ ನಮಗೆ ಹರಿದು ಬರುತ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಯಾವ ಯಾವ ರಾಜ್ಯಗಳು ಇದಾವೆ ಇಲ್ಲಿ? ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಗುಜರಾತ್. ಹೌದಾ? ಹಾಗಾದರೆ ಈ ನದಿಯ ಒಟ್ಟು ಉದ್ದ ನಾವು ನೋಡಿದಾಗ, ಮಾಹಿ ನದಿಯ ಒಟ್ಟು ಉದ್ದ ನಾವು ನೋಡಿದಾಗ 583 ಕಿಲೋಮೀಟರ್ ಆಗಿದೆ. ಎಷ್ಟು? 583 ಕಿಲೋಮೀಟರ್. ನೆಕ್ಸ್ಟು ಈ ನದಿ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಸ್ನೇಹಿತರೆ, ಈ ನದಿ ನಮಗೆ ಇಲ್ಲಿ ನಮಗೆ ಒಂದು ಭಾರತ ದೇಶದ ಮಧ್ಯಭಾಗದಲ್ಲಿ, ಇಲ್ಲಿ ನೋಡಿ ಒಂದು ಮ್ಯಾಪ್ ತೆಗಿತೀನಿ ನಾನು ಈ ರೀತಿ. ಈ ಕಡೆಗೆ ಈ ಭಾರತ ದೇಶದ ಮಧ್ಯಭಾಗ ಏನಿದೆಯಲ್ಲ ಸ್ನೇಹಿತರೆ, ಈ ಭಾರತ ದೇಶದ ಈ ಮಧ್ಯಭಾಗದಿಂದ ನಮಗೆ ಇಲ್ಲಿಂದ ಒಂದು ಲೈನ್ ಹಾದು ಹೋಗುತ್ತೆ. ಈ ರೀತಿ ನಮಗೊಂದು ಲೈನ್ ಇದೆ ಭಾರತ ದೇಶದಲ್ಲಿ.
ಈ ರೀತಿ ನಮಗೆ ಒಂದು ಲೈನ್ ಆದ ಹೋಗತ್ತೆ, ಅದಕ್ಕೆ ನಾವು 23 ಡಿಗ್ರಿ ಅಕ್ಷಾಂಶ ಅಂತ ಕರಿತೇವೆ, ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೇವೆ. ಇನ್ ಇಂಗ್ಲಿಷ್ ವಿ ವಾಂಟ್ ಟು ಕಾಲ್ ಆಸ್ ಎ ಟ್ರಾಪಿಕ್ ಆಫ್ ಕ್ಯಾನ್ಸರ್. ಹೌದಾ, ಇಂಗ್ಲಿಷ್ನಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂತ ಕರಿತೇವೆ ಸ್ನೇಹಿತರೆ, ಕನ್ನಡದಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತವನ್ನು ಕರಿತೇವೆ. ಹಾಗಾದ್ರೆ ಈ ನದಿ, ಮಾಹಿ ನದಿಯು ಏನು ಮಾಡುತ್ತೆ ಅಂದ್ರ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನು 2 ಸರ್ತೆ ಕ್ರಾಸ್ ಮಾಡಿ ಹೋಗುತ್ತೆ. ಎಷ್ಟು ಸರ್ತೆ? 2 ಸರ್ತೆ. 23.5 ಟ್ರಾಪಿಕ್ ಆಫ್ ಕ್ಯಾನ್ಸರ್ ಏನಿದೆಯಲ್ಲ ಸ್ನೇಹಿತರೆ, ಈ ಲೈನ್ ಅನ್ನು 1 ಸರ್ತೆ ಕೆಳಗೆ ಬಂತು, ಮತ್ತೆ ಹೋಯ್ತು, ಮತ್ತೆ ಕೆಳಗೆ ಬಂತು. ಅಂದ್ರೆ ಇಟ್ ಕ್ರಾಸಸ್ 2 ಟೈಮ್ ಟ್ರಾಪಿಕ್ ಆಫ್ ಕ್ಯಾನ್ಸರ್. ವಿಚ್ ರಿವರ್? ಮಾಹಿ ರಿವರ್. ಸಮ್ ಟೈಮ್ ದೇ ವಾಂಟ್ ಟು ಆಸ್ಕ್ ಯು ಕ್ವಶನ್, ಇನ್ ಇಂಡಿಯಾ ವಿಚ್ ರಿವರ್ ಫ್ಲೋಸ್ 2 ಟೈಮ್ ಆನ್ ದ ಟ್ರಾಪಿಕ್ ಆಫ್ ಕ್ಯಾನ್ಸರ್? ಹೌದಾ, ಈ ರೀತಿ ಕ್ವಶನ್ಸ್ ಕೇಳ್ತಾರೆ. ಭಾರತ ದೇಶದಲ್ಲಿಯೂ ಯಾವ ನದಿಯು ಕರ್ಕಾಟಕ ಸಂಕ್ರಾಂತಿಯ ವೃತ್ತದ ಮೇಲೆ 2 ಸಲ ಹಾದು ಹೋಗುತ್ತದೆ ಅಂತ ಕೇಳ್ತಾರೆ ಸ್ನೇಹಿತರೆ. ಆವಾಗ ನೀವು ಏನು ಹೇಳಬೇಕಾಗತ್ತೆ ಅಂದ್ರೆ ಮಾಹಿ ನದಿಯು 2 ಸಲ ಹಾದು ಹೋಗುತ್ತದೆ ಅಂತ ನಾವು ಹೇಳಬೇಕಾಗತ್ತೆ. ಯಾವ ನದಿ? ಮಾಹಿ ನದಿ ಅಂತ ಹೇಳಬೇಕಾಗತ್ತೆ. ಅದಕ್ಕೆ ಈ ಮಾಹಿ ನದಿ ನೀವು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಅವಾಗ ಕ್ವಶನ್ಸ್ ಕೇಳ್ತಾರೆ. ಯಾಕೆ ಇದು ಇಂಪಾರ್ಟೆಂಟ್? ವೈ ದಿಸ್ ರಿವರ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್ ಮೀನ್ಸ್ ಬಿಕಾಸ್ ಆಫ್ this river is flowing on tropic of cancer 2 times. That's why this river is important for us. Otherwise this river is not important. ಹೌದಾ? ಸೊ ಈ ನದಿ ಈ ರೇಖೆ ಮೇಲೆ 2 ಸರ್ತಿ ಹಾದು ಹೋಗುವುದರಿಂದ ಮಾತ್ರ ಇದು ನಮಗೆ ಇಂಪಾರ್ಟೆಂಟ್ ಆಗಿದೆ ಹೊರತು ಸ್ನೇಹಿತರೆ ಇದನ್ನು ಬಿಟ್ಟರೆ ಬೇರೆ ಯಾವುದೇ ಪರ್ಪಸ್ ಇಲ್ಲ ಇಲ್ಲಿ. ಹೌದಾ? ಸೊ ಈ ಮಾಹಿ ನದಿ ಆದ ನಂತರ ನೆಕ್ಸ್ಟ್ ನಮಗೆ ಯಾವ ನದಿ ಕಂಡು ಬರುತ್ತೆ ಅಂದ್ರ ಮಾಹಿ ನದಿಯ ನಂತರ ನಮಗೆ ನೆಕ್ಸ್ಟ್ ನದಿ ಹೋಗಬೇಕಾಗತ್ತೆ ಸ್ನೇಹಿತರೆ, ತಪತಿ ಅಥವಾ ತಾಪಿ ನದಿ. ಯಾವುದು? ತಪತಿ ಅಂತ ಕರಿತೇವೆ. ತಪತಿ ಅಂದ್ರೂ ಒಂದೇ, ತಾಪಿ ಅಂದ್ರೂ ಒಂದೇ. ಹೌದಾ? ತಪತಿ ಅಂದ್ರೂ ಒಂದೇ, ತಾಪಿ ಅಂದ್ರೂ ಒಂದೇ. ತಪತಿ ನದಿ ಅಥವಾ ತಾಪಿ ನದಿ, ಈ ತಪತಿ ನದಿ ಅಥವಾ ತಾಪಿ ನದಿಯು ಇದು ನಮಗೆ ಮಧ್ಯಪ್ರದೇಶದ, ಯಾವ ಪ್ರದೇಶದ? ಈ ನದಿಯು ಕೂಡ ನಮಗೆ ನೋಡಿ ಸ್ನೇಹಿತರೆ ಮಧ್ಯಪ್ರದೇಶದ, ಈ ಮಧ್ಯಪ್ರದೇಶದಲ್ಲಿ ನಮಗೆ ಈ ಭಾಗದಲ್ಲಿ ಮಧ್ಯಪ್ರದೇಶದಲ್ಲಿ ಸಾತ್ಪುರ ಶ್ರೇಣಿಗಳು ಕಂಡುಬರ್ತವೆ. ಯಾವ ಶ್ರೇಣಿಗಳು? ಸಾತ್ಪುರ ಶ್ರೇಣಿಗಳು. ಮಧ್ಯಪ್ರದೇಶದಲ್ಲಿ ನಮಗೆ ಸಾತ್ಪುರ ಶ್ರೇಣಿ. ಯಾವ ಶ್ರೇಣಿ ಸ್ನೇಹಿತರೆ? ಮಧ್ಯಪ್ರದೇಶದ ಸಾತ್ಪುರ ಶ್ರೇಣಿಯಲ್ಲಿ ಹುಟ್ಟತೆ ಯಾವ ನದಿ ನಮಗೆ? ತಪತಿ ನದಿಯು ಮಧ್ಯಪ್ರದೇಶದ ಸಾತ್ಪುರ ಶ್ರೇಣಿಯಲ್ಲಿ ಈ ರೀತಿ ಹುಟ್ಟಿ ನಂತರ ಈ ನದಿಯು ಮಧ್ಯಪ್ರದೇಶ್ ಹಾಗೂ ಗುಜರಾತದ ಮುಖಾಂತರ ಹರಿದು ಯಾವ ನದಿ? ತಪತಿ ನದಿ ಅಥವಾ ತಾಪಿ ನದಿ. ಮಧ್ಯಪ್ರದೇಶದ ಸಾತ್ಪುರ ಶ್ರೇಣಿಯಲ್ಲಿ ಹುಟ್ಟಿ ನಂತರ ಈ ನದಿಯು ಮಧ್ಯಪ್ರದೇಶ ನಂತರ ಈ ನದಿಯು ಎಲ್ಲಿ ಬರುತ್ತೆ ಅಂದ್ರೆ ಗುಜರಾತ್ ಕಡೆಗೆ ಬರುತ್ತೆ ಸ್ನೇಹಿತರೆ. ನಂತರ ಗುಜರಾತದಿಂದ ಈ ನದಿಯು ಎಲ್ಲಿ ಹೋಗುತ್ತೆ ಅಂದ್ರೆ ಖಂಬತ್ ಖಾರಿಯನ್ನು ಸೇರುತ್ತದೆ. ಇಟ್ ಮೀನ್ಸ್ ಖಂಬತ್ ಖಾರಿ ಅಂದ್ರೆ ಈ ಭಾಗದಲ್ಲಿ ನಮಗೆ ಇಲ್ಲಿ ಖಂಬತ್ ಖಾರಿ ಅಂತ ಕಂಡು ಬರುತ್ತೆ. ಆ ಖಂಬತ್ ಖಾರಿ ಎದರ ಭಾಗವಾಗಿದೆ ಅಂದ್ರೆ ಅರಬ್ಬಿ ಸಮುದ್ರದ ಭಾಗವಾಗಿದೆ. ಯಾವ ಸಮುದ್ರ? ಅರಬ್ಬಿ ಸಮುದ್ರದ ಭಾಗವಾಗಿದೆ ಅಂತ ಹೇಳ್ತೇವೆ. ನೀವಿಷ್ಟೇ ನೆನ್ಪಿಟ್ಕೋಬೇಕು. ಯಾವ ನದಿ ಅಂದ್ರೆ ತಪತಿ ನದಿಯು ಮಧ್ಯಪ್ರದೇಶದ ಸಾತ್ಪುರ ಶ್ರೇಣಿಯಲ್ಲಿ ಹುಟ್ಟಿ ಮಧ್ಯಪ್ರದೇಶ ಮತ್ತು ಗುಜರಾತದ ಮುಖಾಂತರ ಹರಿದು ಖಂಬತ್ ಖಾರಿಯನ್ನು ಸೇರುತ್ತದೆ. ಹೌದಾ? ಯಾವ ನದಿ ಆಗಿದೆ ಸ್ನೇಹಿತರೆ? ಇದು ನಮಗೆ ತಪತಿ ನದಿ. ಹಾಗಾದ್ರೆ ಈ ತಪತಿ ನದಿ ಏನಿದೆಯಲ್ಲ ಇದು ನಮಗೆ 724 ಕಿಲೋಮೀಟರ್ 724 ಕಿಲೋಮೀಟರ್ ಉದ್ದ ಹರಿದು ಹೋಗುತ್ತದೆ. 724 ಕಿಲೋಮೀಟರ್ ಉದ್ದವಾಗಿ ಹರಿದು ಹೋಗುವಂತ ನದಿ ಸ್ನೇಹಿತರೆ ಇದು ಯಾವುದು ಅಂದ್ರೆ ತಪತಿ ಅಥವಾ ತಾಪಿ ನದಿ ಅಂತ ಕರಿತೇವೆ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇಲ್ಲಿ ನಾನು 2 ನದಿಗಳನ್ನು ಎಕ್ಸ್ಪ್ಲನೇಷನ್ ಮಾಡಿಕೊಟ್ಟೆ ನಿಮಗೆ. ಒಂದು ಮಾಹಿ ನದಿ ಮಾಡಿಕೊಟ್ಟೆ ಸ್ನೇಹಿತರೆ, ಅದರ ಜೊತೆಗೆ ತಪತಿ ನದಿನೂ ಕೂಡ ನಾನು ಎಕ್ಸ್ಪ್ಲನೇಷನ್ ನಿಮಗೆ ಮಾಡಿಕೊಟ್ಟೆ. ಹೌದಾ? ಯಾವ ನದಿ? ತಪತಿ ನದಿ. ಓಕೆ, ಸೊ ನೆಕ್ಸ್ಟು ಇಲ್ಲಿಂದ ನಾವು ಮುಂದೆ ಹೋಗಬೇಕಾಗತ್ತೆ. ಮುಂದೆ ಹೋಗಿ ನಾವು ಇದರ ಬಗ್ಗೆ ಅಬ್ಸರ್ವೇಷನ್ ಮಾಡಿದಾಗ
ಮುಂದೆ ಹೋಗಿ ನಾವು ಅಬ್ಸರ್ವೇಷನ್ ಮಾಡಿದಾಗ ಮುಂದಿನ ನದಿಗಳನ್ನು ನಾವು ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ನೆಕ್ಸ್ಟ್ ನದಿ ನಮಗೆ ಮಾಂಡೋವಿ ಅಥವಾ ಮಹದಾಯಿ ನದಿ. ಯಾವುದು? ಮಾಂಡೋವಿ ಅಥವಾ ಮಹದಾಯಿ. ಈಗ ಮಾಂಡೋವಿ ಯಾವ ನದಿ? ಮಾಂಡೋವಿ ನೆನ್ಪಿಟ್ಕೊಳ್ಳಿ, ಮಾಂಡೋವಿ ನದಿ ಅಂತ ಕರಿತೇವೆ ಸ್ನೇಹಿತರೆ. ಅಥವಾ ಮಹದಾಯಿ, ಯಾವ ದಾಯಿ? ಮಹಾದಾಯಿ. ಈಗ ಮಾಂಡೋವಿ ಅತ್ತ ಈ ನದಿಗೆ ನಾವು ಎಲ್ಲಿ ಕರಿತೇವೆ ಅಂದ್ರೆ ಗೋವಾದಲ್ಲಿ ಮಾಂಡೋವಿ ಅಂತ ಕರೀತಾರೆ. ಎಲ್ಲಿ? ಗೋವಾ. ಗೋವಾದಲ್ಲಿ ಮಾಂಡೋವಿ ಅಂತ ಕರೆದಾರೆ ಸ್ನೇಹಿತರೆ. ಕರ್ನಾಟಕದಲ್ಲಿ ಮಹದಾಯಿ ಅಂತ ಕರೀತಾರೆ ಈ ನದಿಗೆ. ಕರ್ನಾಟಕದಲ್ಲಿ ಏನಂತ ಕರೀತಾರೆ? ಮಹದಾಯಿ. ಹೌದಾ? ಈಗ ಈ ಮಾಂಡೋವಿ ನದಿ ಅಥವಾ ಮಹದಾಯಿ ನದಿ ಇದು ನಮಗೆ ಎಲ್ಲಿ ಇದೆ ಅದನ್ನು ನಾವು ನೋಡಬೇಕಾಗಿದೆ. ಹೌದಾ? ನೋಡಿ, ಈಗ ಭಾರತ ದೇಶದ ನಕ್ಷೆ ನೋಡ್ಬೇಕಾಗತ್ತೆ ಸ್ನೇಹಿತರೆ. ಭಾರತ ದೇಶದ ನಕ್ಷೆ ನೋಡ್ಕೊಳ್ಳಿ, ಈ ರೀತಿ ಇದೆ ನಮಗೆ. ಹಾಗಾದ್ರೆ ಈ ಭಾಗದಲ್ಲಿ ನಮಗೆ ಈ ನದಿ ನಾವು ಒಂದು ಸ್ವಲ್ಪ ಸ್ಟಡಿ ಮಾಡ್ಬೇಕಂದ್ರ ಈ ನದಿ ನಮಗೆ ಇಂಪಾರ್ಟೆಂಟ್ ಆಗತ್ತೆ. ಈಗ ಮಾಂಡೋವಿ ಅಥವಾ ಮಹದಾಯಿ ನದಿಯು ನಮಗೆ ಎಲ್ಲಿ ಹುಟ್ಟತ್ತೆ ನೋಡಿ. ಈ ನದಿಯು ಕರ್ನಾಟಕದ ಪಶ್ಚಿಮ ಘಟ್ಟಗಳು, ಎಲ್ಲಿ? ಬೆಳಗಾವಿ ಹತ್ತಿರ. ಕರ್ನಾಟಕದ ಪಶ್ಚಿಮ ಘಟ್ಟಗಳು. ಯಾವ ಘಟ್ಟಗಳು? ಕರ್ನಾಟಕದ ಪಶ್ಚಿಮ ಘಟ್ಟಗಳು. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹತ್ತಿರ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹತ್ತಿರ ಬೆಳಗಾವಿ. ಯಾವುದು? ಬೆಳಗಾವಿ. ಈ ಬೆಳಗಾವಿ ಹತ್ತಿರ ಖಾನಾಪುರ ಕಂಡು ಬರುತ್ತೆ. ಆ ಭಾಗದಿಂದ ಬೆಳಗಾವಿ ಹತ್ತಿರ ಖಾನಾಪುರ್. ಹೌದಾ? ನೀವು ಇಷ್ಟೆಲ್ಲ ನೆನಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹತ್ತಿರ ಬೆಳಗಾವಿ ಅಂತ ನೆನಪಿಟ್ಕೋರಿ. ಅದರ ಹತ್ತಿರ ನಮಗೆ ಖಾನಾಪುರ್ ಇದೆ. ಓಕೆ, ಆ ಭಾಗದಿಂದ ಈ ಮಾಂಡೋವಿ ಅಥವಾ ಮಹದಾಯಿ ಹುಟ್ಟಿ ಬರುತ್ತೆ. ಈಗ ಈ ನದಿಯು ಈ ಭಾಗದಿಂದ ಹುಟ್ಟಿ ನಂತರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯ ಮುಖಾಂತರ ಹರಿದು, ಕರ್ನಾಟಕ ಮಹಾರಾಷ್ಟ್ರದ ಗಡಿಯ ಮುಖಾಂತರ ಹರಿದು ಈ ನದಿಯು ಗೋವಾಕ್ಕೆ ಬರುತ್ತದೆ. ಎಲ್ಲಿ ಬರುತ್ತದೆ? ಗೋವಾ. ನಂತರ ಈ ನದಿಯು ಮತ್ತೆ ಈ ಕಡೆಗೆ ಪಶ್ಚಿಮಕ್ಕೆ ಹರಿದು, ನಂತರ ಈ ನದಿಯು ಯಾವ ಕಡೆಗೆ ಹರಿದು? ಈ ಕಡೆಗೆ ಪಶ್ಚಿಮಕ್ಕೆ ಹರಿದು ಏನು ಸೇರತ್ತೆ ಸ್ನೇಹಿತರೆ? ಇದು ಅರಬ್ಬಿ ಸಮುದ್ರವನ್ನು ಸೇರತ್ತೆ ಅಂತ ಹೇಳ್ತೇವೆ. ಯಾವ ಸಮುದ್ರ ಸೇರತ್ತೆ? ಅರಬ್ಬಿ ಸಮುದ್ರ. ಇಲ್ಲಿ ನೋಡಿ, ಇನ್ನೊಂದ್ಸರ್ತಿ ನಾನು ಇದಕ್ಕೆ ಕಲರ್ ಹಾಕ್ತೀನಿ. ಈ ನದಿ ನೋಡಿ, ಕರ್ನಾಟಕದ ಪಶ್ಚಿಮ ಘಟ್ಟಗಳ ಹತ್ತಿರ ಬೆಳಗಾವಿ ಹತ್ತಿರ ಖಾನಾಪುರ್, ಈ ಭಾಗದಲ್ಲಿ ಹುಟ್ಟಿ ನಂತರ ಈ ನದಿಯು ಕರ್ನಾಟಕ ಮಹಾರಾಷ್ಟ್ರದ ಗಡಿಯಲ್ಲಿ ಹರಿದು ನೆಕ್ಸ್ಟ್ ಗೋವಾದ ಮುಖಾಂತರ ಹರಿದು ಪಶ್ಚಿಮಕ್ಕೆ ಹೋಗಿ ಅರಬ್ಬಿ ಸಮುದ್ರ ಸೇರುತ್ತದೆ. ಯಾವ ಸಮುದ್ರ ಸೇರುತ್ತದೆ? ಅರಬ್ಬಿ ಸಮುದ್ರ ಸೇರುತ್ತದೆ. ಈ ನದಿಯು ಗೋವಾ ರಾಜ್ಯದ ಜೀವನದಿಯಾಗಿದೆ. ಗೋವಾ ರಾಜ್ಯದ ಜೀವನದಿ, ದ ಲೈಫ್ ಆಫ್ ಗೋವಾ. ಹೌದಾ? ಹಾಗಾದ್ರೆ ಈ ನದಿಯು 87 ಕಿಲೋಮೀಟರ್ ಉದ್ದ ಇಷ್ಟು 87 ಕಿಲೋಮೀಟರ್ ಉದ್ದದವರೆಗೆ ಹರಿದು ಹೋಗುತ್ತದೆ ಸ್ನೇಹಿತರೆ. ಅದಕ್ಕೆ ಈ ನದಿ ನಿಮಗೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗತ್ತೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈ ನದಿ ಏನಾಗಿದೆ ಅಂದ್ರೆ ಬಹಳಷ್ಟು ವಿವಾದಿತ ನದಿ ಇದು. ಯಾವುದು? ಮಾಂಡೋವಿ ಅಥವಾ ಮಹದಾಯಿ. ಇದು ಯಾರ್ಯಾರ ನಡಬಾರ್ಕ್ ವಿವಾದ ಇದೆ ಅಂದ್ರ ಈ ನದಿಯ ಬಗ್ಗೆ ನಮಗೆ ಈ ನದಿಯ ವಿವಾದ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ MH. ಹೌದಾ? ಯಾರ್ಯಾರ ನಡಬಾರ್ಕ್ ವಿವಾದ ಇದೆ ಸ್ನೇಹಿತರೆ? ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ. ಇದು ನೀರಿನ ಹಂಚಿಕೆ ಸಂಬಂಧ ವಿವಾದ ಇದೆ. ಈ ಕರ್ನಾಟಕದವ್ರು ಏನಂದ್ರೆ ಈ ನದಿಯಲ್ಲಿ 13.5 TMC ಆಲ್ರೆಡಿ ಕರ್ನಾಟಕ ಸಿಕ್ಕಿದೆ. ಈ ನದಿಯಿಂದ 13.5 TMC. ಹೌದಾ? ಈ TMC 1000 ಮಿಲಿಯನ್ ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಕರಿತೇವೆ. 13.5 TMC ನೀರು ನಮಗೆ ದೊರೆತಿದೆ. ಬಟ್ ಕರ್ನಾಟಕ ಏನು ಮಾಡ್ತಾ ಇದೆ ಅಂದ್ರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿಗೆ ನೀರು ಬಿಡ್ತಾ ಇದೆ. ಎಷ್ಟು ಅಂದ್ರೆ 1.5 TMC ಇನ್ನು ನಮಗೆ ಹೆಚ್ಚು ನೀರು ಕೊಡಿ. ಗೋವಾ ಕೇಳ್ತಾ ಇದೆ ಕರ್ನಾಟಕ.
ಈ ನದಿಯಿಂದ ನಮಗೆ ಹೆಚ್ಚು ನೀರು ಬೇಕಾಗಿದೆ, ಇನ್ನೂ ಒಂದು ಸ್ವಲ್ಪ 1.5 TMC ನೀರು ಕೊಡಿ. ಗೋವಾ ಅದಕ್ಕೆ ಒಪ್ತಾ ಇಲ್ಲ. ಅದಕ್ಕೆ ಕರ್ನಾಟಕ ಏನು ಹೇಳುತ್ತೆ ಅಂದರೆ, ನೀವು 1.5 TMC ನೀರು ಕೊಡ್ಲಿಕ್ಕಂದ್ರೆ 2.5 TMC ನೀರು ಕೊಡಿ. ಎಷ್ಟು? 2.5 TMC ಕೊಡಿ. 1.5 TMC ನಿಮ್ಮ ಕಡೆಗೆ ಕೊಡೋಕ್ಕಾಗ್ಲಿಕ್ಕಂದ್ರೆ 2.5 TMC ನೀರು ಕೊಡ್ರು ಅಂತ ಕೇಳ್ತಾರೆ. ಯಾರು? ಕರ್ನಾಟಕದವರು. ಯಾರಿಗೆ? ಗೋವಾದವರಿಗೆ. ಅವಾಗ ಇದು ಏನಂದ್ರೆ ಆ ಗೋವಾದವರು, ನಾವು ಗೋವಾ ರಾಜ್ಯ ಅದನ್ನು ಕೊಡಂಗಿಲ್ಲ ಅಂತ ಹೇಳ್ತಾರೆ. ನೀವು ಸ್ವಲ್ಪ ನೀರು ಕೊಟ್ಟರೆ, ನೀವು ಸ್ವಲ್ಪ ಪ್ರಮಾಣದಲ್ಲಿ ನೀರು ಕೊಟ್ಟರೆ ಆ ನೀರನ್ನು ನಾವು ಈ ಮಲಪ್ರಭಾ ನದಿ ಒಳಗೆ ಹರಿಸ್ತೇವೆ. ಆ ಮಲಪ್ರಭಾ ನದಿಯ ನೀರು ಹೆಚ್ಚಾಯ್ತಂದ್ರ ಕೃಷಿ ಮಾಡಲಿಕ್ಕೆ ಯೋಗ್ಯ ಆಗತ್ತೆ. ಮತ್ತೆ ನಾವು ಈ ಮಹದಾಯಿ ನದಿಯ ಮೇಲೆ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ನಾಳಾ ಯೋಜನೆ ಮಾಡ್ತೇವೆ ಅಂತ ಹೇಳ್ತಾರೆ. ಯಾವ ಯೋಜನೆ? ಕಳಸಾ ಬಂಡೂರಿ ನಾಳಾ ಯೋಜನೆ ಮಾಡ್ತೇವೆ. ಈ ನದಿಯ ಮೇಲೆ ನಾವು, ಮಹದಾಯಿ ನದಿಯ ಮೇಲೆ ನೀವು ಸ್ವಲ್ಪ ನೀರು ಹೆಚ್ಚು ಕೊಟ್ಟರೆ ಮಲಪ್ರಭಾ ನದಿ ಒಳಗೆ ಹರಿಸ್ತೇವೆ, ಅದು ಕೃಷಿಗೆ ಅನುಕೂಲ ಆಗತ್ತೆ. ಮತ್ತೆ ಕಳಸಾ ಬಂಡೂರಿ ನಾಳಾ ಯೋಜನೆ ಮಾಡ್ತೇವೆ, ಅದು ರೈತರಿಗೆ ಅನುಕೂಲ ಆಗತ್ತೆ. ಯಾವ ರೈತರಿಗೆ? ಧಾರವಾಡ, ಗದಗ್, ಹುಬ್ಳಿ, ಬೆಳಗಾವಿ ಈ ಭಾಗದ ಜನರಿಗೆ ಅನುಕೂಲ ಆಗತ್ತೆ ಕುಡಿಲಿಕ್ಕೆ ನೀರು. ನಮಗೆ ಕುಡಿಲಿಕ್ಕಾದರೂ ನೀರು ಕೊಡಿ ಮರಾಯ ಅಂತ ಕೇಳ್ತಾರೆ ಅವರು. ಯಾರು? ಕರ್ನಾಟಕದವರು. ಅದನ್ನು ಕೂಡ ಈ ಮಹದಾಯಿದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಾವೇರಿಯ ಇಶ್ಯೂ ಆಯ್ತಂದ್ರೆ ಮೇಕೆದಾಟು ಎಲ್ಲರೂ ಫೈಟ್ ಮಾಡ್ತಾರೆ. ಬಟ್ ಇಲ್ಲಿ ಯಾರು ಫೈಟ್ ಮಾಡಂಗಿಲ್ಲ ಸ್ನೇಹಿತರೆ. ಯಾಕೆ ಮಾಡಂಗಿಲ್ಲ? ಅದು ರಾಜಕೀಯ ಇಶ್ಯೂ, ನಮಗೆ ಬೇಕಾಗಿಲ್ಲ. ಬಟ್ ನಮಗೂ ಕೂಡ ಏನಂದ್ರೆ ಈ ನದಿಯ ನೀರಿನ ಮೇಲೆ ಉತ್ತರ ಕರ್ನಾಟಕದಲ್ಲಿರುವಂತಹ ಕೆಲವೊಂದು ಜಿಲ್ಲೆಗಳು ಇದರ ಮೇಲೆ ಅವಲಂಬಿತ ಇದ್ದಾವೆ. ಅವರಿಗೂ ಕೂಡ ನಾವು ಎಷ್ಟು ದಕ್ಷಿಣ ಕರ್ನಾಟಕಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೇವೋ ಅಷ್ಟೇ ಉತ್ತರ ಕರ್ನಾಟಕಕ್ಕೂ ಪ್ರಿಫರೆನ್ಸ್ ಕೊಡಬೇಕು. ಇದಕ್ಕೂ ಕೂಡ ಒಂದು ಸ್ವಲ್ಪ ಬಗೆಹರಿಸಿ ಆ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಅದು ಬಹಳಷ್ಟು ಒಳ್ಳೆಯದಾಗತ್ತೆ. ಇದನ್ನು ಕ್ವಶನ್ಸ್ ಭಾಳ ಸತ್ಯ ಕೇಳ್ತಾರೆ ಸ್ನೇಹಿತರೆ. ಈ ಕಳಸಾ ಬಂಡೂರಿ ನಾಳಾ ಯೋಜನೆ ಯಾವ ನದಿಯ ಮೇಲೆ ಇದೆ ಅಂತ ಕ್ವಶನ್ಸ್ ಕೇಳಿದ್ದಾರೆ KS ಪ್ರಿಲಿಮ್ಸ್ದಲ್ಲಿ. ಈ ನದಿಯ ವಿವಾದ ಯಾರ್ಯಾರ ನಡಬಾರ್ಕ್ ಇದೆ ಅಂತ ಕೇಳಿದ್ದಾರೆ. ನೆಕ್ಸ್ಟು ಮಾಂಡೋವಿ ನದಿಗೆ ಕರ್ನಾಟಕದಲ್ಲಿ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ನೆಕ್ಸ್ಟು ಈ ಮಹದಾಯಿ ನದಿ ಏನಿದೆಯಲ್ಲ, ಇದರ ಮೇಲೆ ಒಂದು ಮಾಂಡೋವಿ ಅಥವಾ ಮಹದಾಯಿ ನದಿಯ ಮೇಲೆ ಒಂದು ಜಲಪಾತ ಇದೆ. ಯಾವುದು? ದೂದ್ ಸಾಗರ. ಯಾವ ಸಾಗರ? ದೂದ್ ಸಾಗರ ಜಲಪಾತ ಇದೆ ಸ್ನೇಹಿತರೆ. ಈ ಮಹದಾಯಿ ನದಿಯ ಮೇಲೆ ನೋಡಿರ್ಬಹುದು ನೀವು ದೂದ್ ಸಾಗರ್. ಈ ದೂದ್ ಸಾಗರ ಹೆಂಗಿದೆ ಅಂದ್ರ, ನೀವು ಮೈನಾ ಫಿಲಮ್ ನೋಡಿರೇನ? ಮೈನಾ ಫಿಲಮ್, ಆ ಮೈನಾ ಫಿಲಮ್ ಒಳಗೆ ಒಂದು ಸಾಂಗ್ ಇದೆ ನೋಡ್ರಿ. ಅವೆಲ್ಲ ಅಬ್ಸರ್ವೇಷನ್ ಮಾಡ್ಬೇಕು, ಎಲ್ಲಿ ಆಗಿದೆ ಏನಿಲ್ಲ. ಕೆಲವೊಂದು ಸರ್ತಿ ಫಿಲಮ್ಗಳು ಒಂದೊಂದು ಮಾರ್ಕ್ಸ್ ಕೊಡ್ತಾವೆ ನಮಗೆ, ಹೌದಾ? ಫಿಲಮ್ ನೋಡೋದರಿಂದ ಇದು ಏನು ಕೆಟ್ಟ ಚಟ ಅಲ್ಲ. ಅದನ್ನು ನೋಡುವ ರೀತಿ, ಅದು ಯಾವ ರೀತಿಯಾಗಿದೆ, ಏನಾಗಿದೆ, ಏನೇನು ಅವರು ಅಳವಡಿಸ್ಕೊಂಡಿದ್ದಾರೆ ಅದನ್ನು ನೋಡ್ಬೇಕು. ಈಗ ದೂದ್ ಸಾಗರ ಏನಿದೆಯಲ್ಲ, ಇದು ಒಂದು ಜಲಪಾತ ಇದೆ. ಎಲ್ಲಿ ಅಂದ್ರೆ ಬೆಳಗಾವಿ ಮತ್ತು ಗೋವಾದ ಗಡಿಯಲ್ಲಿ ಈ ದೂದ್ ಸಾಗರ ಜಲಪಾತ ಏನಿದೆಯಲ್ಲ ಸ್ನೇಹಿತರೆ, ಇದು ಯಾವ ನದಿಯ ಮೇಲೆ ಇದೆ ಅಂದ್ರೆ ಮಹದಾಯಿ ನದಿಯ ಮೇಲೆ ಇದೆ. ಲಾಸ್ಟ್ ಟೈಮ್ KS ಪ್ರಿಲಿಮ್ಸ್ದಲ್ಲಿ ಕೇಳಿದ್ದಾರೆ ನೋಡ್ರಿ, ಮ್ಯಾಚ್ ದಿ ಫಾಲೋವಿಂಗ್ 2020 ಒಳಗೆ 2020 KS ಪ್ರಿಲಿಮ್ಸ್ ಒಳಗೆ ತೆಗೆದು ನೋಡ್ರಿ ಕ್ವಶನ್. 2020 ಒಳಗೆ ಇದರ ಮೇಲೆ ಕ್ವಶನ್ಸು ಕೇಳಿದ್ದಾರೆ. ಅದಕ್ಕೆ ನೀವು ಇದನ್ನು ಒಂದು ಸ್ವಲ್ಪ ಏನಂದ್ರೆ ನೆನ್ಪಿಟ್ಕೋಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಈ ನದಿಯ ಮೇಲೆ ನಮಗೆ ದೂದ್ ಸಾಗರ್ ಅನ್ನುವಂಥ ಜಲಪಾತ ಕಂಡು ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಇದನ್ನು ನದಿ ಕೂಡ ನಮಗೆ ಯಾವ ಕಡೆಗೆ ಹರಿಯುವಂಥ ನದಿಯಾಗಿದೆ? ಪಶ್ಚಿಮ ಕಡೆಗೆ ಹರಿಯುವಂಥ ನದಿಯಾಗಿದೆ. ಓಕೆ, ಸೊ ನೆಕ್ಸ್ಟು ಈ ನದಿ ಆದಮೇಲೆ ನಾವು ಮುಂದೆ ಹೋಗಬೇಕಾಗತ್ತೆ ಸ್ನೇಹಿತರೆ. ಯಾವ ನದಿ ನೋಡಬೇಕಾಗತ್ತೆ ಅಂದರೆ ಕಾಳಿ ನದಿ ನೋಡೋಣ. ಯಾವ ನದಿ? ಕಾಳಿ ನದಿ. ಬನ್ನಿ, ಈ ಕಾಳಿ ನದಿ ಯಾವ ರೀತಿ ಇದೆ ಅದರ ಬಗ್ಗೆ ಒಂದು ಸ್ವಲ್ಪ ನಾವು ಡಿಸ್ಕಷನ್ ಮಾಡಬೇಕಾಗತ್ತೆ. ಯಾವ ನದಿ ಸ್ನೇಹಿತರೆ? ಕಾಳಿ. ಈಗ ಕಾಳಿ ನದಿ ಈ ಕಾಳಿ ನದಿ ಏನಿದೆಯಲ್ಲ, ಇದು ನಮಗೆ ಎಲ್ಲಿ ಕಂಡು ಬರುತ್ತೆ, ಯಾವ ರೀತಿ ಕಂಡು ಬರುತ್ತೆ ಅದನ್ನು ನೋಡೋಣ. ಈ ಕಾಳಿ ನದಿ ನೋಡ್ಬೇಕಂದ್ರ ಅಗೇನ್ ವಿ ವಾಂಟ್ ಟು ಸಿ ದ್ಯಾಟ್ ಇಂಡಿಯಾ ಮ್ಯಾಪ್. ಹೌದಾ? ಭಾರತ ದೇಶದ ನಕ್ಷೆಯನ್ನು ನೋಡಿ. ನೆಕ್ಸ್ಟ್ ಈ ಭಾರತ ನಕ್ಷೆಯಲ್ಲಿ ನಾವು ಒಂದು ಸ್ವಲ್ಪ
ಇಂಡಿಯಾ ಈಗ ನೋಡ್ರಿ ಭಾರತ ನಕ್ಷೆ ಅಥವಾ ಇಂಡಿಯಾ ಮ್ಯಾಪ್ ಏನಿದೆಯಲ್ಲ ಇದರೊಳಗೆ ನಾವು ಕರ್ನಾಟಕನೂ ಕೂಡ ನೋಡೋಣ ಒಂದು ಸ್ವಲ್ಪ. ಯಾವುದು? ಕರ್ನಾಟಕ. ಸೊ ಲುಕ್ ಲೈಕ್ ಕರ್ನಾಟಕ. ಇಲ್ಲಿ ನಮಗೆ ಕರ್ನಾಟಕ ಇದೆ ತಿಳ್ಕೊಳ್ಳಿ ಸ್ನೇಹಿತರೆ. ಭಾರತ ದೇಶದಲ್ಲಿನೇ ಏನಿದೆ? ಕರ್ನಾಟಕ. ಈಗ ಕಾಳಿ ನದಿ ನಾವು ನೋಡಿದಾಗ ಈ ಕಾಳಿ ನದಿಯು ಎಲ್ಲಿಂದ ನಮಗೆ ಹುಟ್ಟಿ ಬರುತ್ತೆ ನೋಡಿ. ಕಾಳಿ ನದಿಯು ನಮಗೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಹತ್ತಿರ, ಈಗ ನೋಡಿ ಕಾಳಿ ನದಿಯು ನಮಗಿಲ್ಲಿ ಉತ್ತರ ಕನ್ನಡ ಜಿಲ್ಲೆ ಕಂಡುಬರುತ್ತೆ ಈ ಭಾಗದಲ್ಲಿ. ಯಾವುದು? ಕಾಳಿ ನದಿಯು ಉತ್ತರ ಕನ್ನಡ ಯು ಕೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಹತ್ತಿರ. ಯಾವುದು? ಶಿರ್ಸಿ. ಈಗ ಶಿರ್ಸಿ ಜಾತ್ರೆ ನಡೆದಿದೆ ನೋಡ್ರಿ. ಶಿರ್ಸಿಯ ಮಾರಿಕಾಂಬಾ ದೇವಸ್ಥಾನ ನೋಡಿರ್ಬೇಕಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಹತ್ತಿರ ಡಿಗ್ಗಿ. ಶಿರ್ಸಿಯ ಹತ್ತಿರ ಡಿಗ್ಗಿ ಅಥವಾ ಗಣೇಶ್ ಗುಡಿ. ಯಾವ ಗುಡಿ? ಗಣೇಶ್, ಅಥವಾ ನಾವು ಗಣೇಶ್ ಗುಡಿ ಅಂತ ಕರಿತೇವೆ ಸ್ನೇಹಿತರೆ. ಗಣೇಶ್ ಗುಡಿ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯ ಹತ್ತಿರ ಡಿಗ್ಗಿ ಅಥವಾ ಗಣೇಶ್ ಗುಡಿ ಈ ಪ್ರದೇಶದಲ್ಲಿ ಹುಟ್ಟಿ ನಂತರ ಈ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಮುಖಾಂತರ ಹರಿದು ನೆಕ್ಸ್ಟ್ ಪಶ್ಚಿಮಕ್ಕೆ ಹೋಗಿ ನಂತರ ಈ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಮುಖಾಂತರ ಹರಿದು ನಂತರ ಈ ನದಿಯು ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯ ಮುಖಾಂತರ ಹರಿದು ನಂತರ ಈ ಕಾಳಿ ನದಿಯು ಅರಬ್ಬಿ ಸಮುದ್ರ ಸೇರುತ್ತದೆ. ಯಾವ ಸಮುದ್ರ? ಅರಬ್ಬಿ ಸಮುದ್ರ ಸೇರುತ್ತದೆ. ಈಗ ಅರಬ್ಬಿ ಸಮುದ್ರ ಏನು ಸೇರುತ್ತಲ್ಲ, ಎಷ್ಟು ಕಿಲೋಮೀಟರ್ ಉದ್ದ ಹರಿದು ಬಂದು ಇದು ಅರಬ್ಬಿ ಸಮುದ್ರ ಸೇರುತ್ತೆ ಅಂದ್ರೆ 184 ಕಿಲೋಮೀಟರ್ ಅಂತ ಕರಿತೇವೆ ಸ್ನೇಹಿತರೆ. ಎಷ್ಟು? 184 ಕಿಲೋಮೀಟರ್ ಉದ್ದ ಹರಿದು ಅರಬ್ಬಿ ಸಮುದ್ರ ಸೇರುತ್ತದೆ ಅಂತ ಕರಿತೇವೆ. ಯಾವುದು? ಕಾಳಿ ನದಿ. ಇದಕ್ಕೆ ಕಾಳಿ ನದಿ ಅಂತ ಯಾಕೆ ಕರಿತೇವೆ ಅಂದ್ರೆ ಸ್ನೇಹಿತರೆ, ಕಾಳಿ ನದಿ ಅಂತ ಕರೀಲಿಕ್ಕೆ ಇದು ಕಪ್ಪು ಶಿಲೆಗಳ ಮುಖಾಂತರ ಹರಿಯುವ ನದಿಯಾಗಿದೆ. ಯಾವ ಶಿಲೆಗಳ ಮುಖಾಂತರ? ಕಪ್ಪು ಶಿಲೆಗಳ ಮುಖಾಂತರ ಹರಿಯುತ್ತೆ ಸ್ನೇಹಿತರೆ. ಇದು ಕಪ್ಪು ಶಿಲೆಗಳ ಮುಖಾಂತರ ಹರಿಯುವುದರಿಂದ ಈ ನದಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಕಾಳಿ ನದಿ ಅಂತ ಕರಿತೇವೆ. ಹೌದಾ? ಕಪ್ಪು ಶಿಲೆಗಳು ಏನಿದಾವಲ್ಲ ಆ ಶಿಲೆಗಳು ಕಲರೇ ಆ ನದಿಗೆ ನಮಗೆ ಕಂಡು ಬಂದ್ಬಿಡತ್ತೆ. ಹಾಗಾಗಿ ಇದಕ್ಕೆ ನಾವು ಏನಂತ ಕರೆದೇವೆ ಅಂದ್ರೆ ಕಾಳಿ ನದಿ ಅಂತ ಕರೆದೇವೆ ಸ್ನೇಹಿತರೆ. ಈಗ ಈ ನದಿಯ ಎಡದಂಡೆಯಲ್ಲಿ ನಮಗೆ ಕಾರವಾರದ ಹತ್ತಿರ ಕೈಗಾ ಅಣುಸ್ಥಾವರ ಇದೆ. ಯಾವುದು? ಕೈಗಾ. ಇದನ್ನು ಕ್ವಶನ್ಸ್ ಕೇಳ್ತಾರೆ. ಕೈಗಾ ಅನ್ನುವಂಥ ಒಂದು ಅಣುಸ್ಥಾವರ ಇದೆ. ಆ ಅಣುಸ್ಥಾವರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕರಿತೇವೆ ಸ್ನೇಹಿತರೆ. ಅಣುಸ್ಥಾವರ ಯುರೇನಿಯಂ ಮತ್ತು ಥೋರಿಯಂ ಬಳಕೆ ಮಾಡಿ ವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂಥ ಸ್ಥಾವರ ಕೈಗಾ ಅನ್ನುವಂಥ ಸ್ಥಾವರ ಈ ನದಿಯ ದಡದಲ್ಲಿದೆ. ಯಾವ ದಡದಲ್ಲಿದೆ? ಎಡದಂಡೆಯಲ್ಲಿದೆ. ಎಡದಂಡೆ ಅಂತ ಕರಿತೇವೆ. ಯಾವ ದಂಡೆ? ಎಡದಂಡೆ ಹತ್ತಿರ ಇದೆ. ಹೌದಾ? ಈ ನದಿಯ ಎಡದಂಡೆ ಹತ್ತಿರ ಇದೆ. ಅದಕ್ಕೆ ನಾವು ಇದನ್ನು ಕೂಡ ಸ್ವಲ್ಪ ನೆನಪಿಟ್ಕೋಬೇಕಾಗತ್ತೆ. ಎಡದಂಡೆ ಹತ್ತಿರ ಇದೆ. ನಿಮ್ಮ ಕ್ವಶನ್ಸ್ ಕೇಳುವಾಗ ಕೈಗಾ ಅಣುಸ್ಥಾವರವು ಈ ನದಿಯ ಎಡದಂಡೆಯಲ್ಲಿದೆ ಅಂತ ನಾವು ಹೇಳಬೇಕಾಗತ್ತೆ. ಎಲ್ಲಿ? ಕಾರವಾರದ ಹತ್ತಿರ. ಓಕೆ, ನೆಕ್ಸ್ಟು ಈ ನದಿಯ ಮೇಲೆ ನಮಗೆ ಒಂದು ಜಲಪಾತ ಕಂಡು ಬರುತ್ತೆ ಉತ್ತರ ಕನ್ನಡದ. ಯಾವುದಂದ್ರೆ ಲಾಲ್ಗುಳಿ. ಯಾವ ಗುಳಿ? ಲಾಲ್ಗುಳಿ ಅನ್ನುವಂಥ ಜಲಪಾತ ಕಂಡು ಬರುತ್ತೆ ಸ್ನೇಹಿತರೆ. ಯಾವುದು? ಲಾಲ್ಗುಳಿ ಅನ್ನುವಂಥ ಪ್ರಸಿದ್ಧ ಜಲಪಾತ. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಈ ನದಿಯ ಮೇಲೆ ನಮಗೆ ಸೂಪಾ ಅಣೆಕಟ್ಟು ಇದೆ. ಯಾವುದು? ಸೂಪಾ ಡ್ಯಾಮ್. ಯಾವ ಡ್ಯಾಮ? ಸೂಪಾ ಡ್ಯಾಮ್ ಅಂತ ಕರಿತೇವೆ ಸ್ನೇಹಿತರೆ. ಸೂಪಾ ಅಣೆಕಟ್ಟು ಈ ನದಿಯ ಮೇಲೆ ಕಂಡು ಬರುತ್ತದೆ. ಈಗ ನೀವು ದಾಂಡೇಲಿ ಕಡೆ ಹೋದ್ರಂದ್ರ ಒಂದ್ ಸ್ವಲ್ಪ ಈ ನದಿ ನೋಡ್ಬೋದು. ಹೌದಾ? ಆಲ್ಮೋಸ್ಟ್ ನೀವು ಟೂರಿಗೆ ಹೋದಾಗ ದಾಂಡೇಲಿ ಕಡೆ ಅಡ್ಡಾಡಿ ಬಂದಿರ್ತೀರಿ. ಆ ಕಾಳಿ ನದಿನೂ ಕೂಡ ನೋಡಿ ಬಂದಿರ್ತೀರಿ. ಅವಾಗ ಒಂದ್ ಸ್ವಲ್ಪ ಆ ಕಡೆ ನೋಡೋಕ್ಕಿಂತ ಒಂದ್ ಸ್ವಲ್ಪ ನದಿಗಳನ್ನು ನೋಡಿದ್ರು ಏನೋ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಸಿಗತ್ತೆ. ಹೋಗುವಾಗ ಅದು ಮನುಷ್ಯನ ಸ್ವಾಭಾವಿಕ ಗುಣ ಆ ಕಡೆ ನೋಡೋದು. ಬಟ್ ನದಿಗಳ ಕಡೆ ನೋಡ್ರಿ, ಎಲ್ಲಾನು ಸಿಗತ್ತೆ ಇನ್ಫಾರ್ಮೇಶನ್.
ಹೌದಾ? ಆ ನದಿ ಯಾವ ರೀತಿ ಹರಿಯತ್ತೆ, ಅದರಲ್ಲಿರುವಂಥ ಶಿಲೆಗಳು ಯಾವುವು, ಒಂದು ಸ್ವಲ್ಪ ನಾವು ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ ಇವೆಲ್ಲನೂ ಕೂಡ ನಮಗೆ ಸೊ ಮಾರ್ಕ್ಸ್ ತಂದು ಕೊಡುವಂಥ ಕೆಲವೊಂದು ಲಕ್ಷಣಗಳು ಇರ್ತವೆ, ಅವುಗಳನ್ನು ನಾವು ಅಬ್ಸರ್ವೇಷನ್ ಮಾಡಬೇಕಾಗತ್ತೆ. ಯಾವ ನದಿ ಐತೆ ನಮಗೆ? ಕಾಳಿ ನದಿ. ನೆಕ್ಸ್ಟು ಇನ್ನೊಂದು ಪ್ರಮುಖ ನದಿ, ಇನ್ನೊಂದು ಪ್ರಮುಖ ನದಿ ನಾವು ನೋಡಿದಾಗ ಈ ಕಾಳಿ ನದಿ ಆದಮೇಲೆ ನಮಗೆ ನೆಕ್ಸ್ಟು ಶರಾವತಿ ನದಿ. ಯಾವ ನದಿ? ಶರಾವತಿ. ಹೌದಾ? ಶರಾವತಿ ನದಿ. ನೆಕ್ಸ್ಟ್ ನದಿ ಹೋಗೋ ನಾವು ಶರಾವತಿ. ಹೌದಾ? ಈಗ ನಾವು ಶರಾವತಿ ನದಿ ನಾವು ನೋಡಿದಾಗ ಸ್ನೇಹಿತರೆ ಯಾವ ನದಿ? ಶರಾವತಿ. ಈ ಶರಾವತಿ ನದಿಯು ಕೂಡ ನಮಗೆ ಎಲ್ಲಿದಿಂದ ಹುಟ್ಟಿ ಬರುತ್ತೆ, ಯಾವ ಕಡೆಗೆ ಹೋಗುತ್ತೆ ನೋಡಿ, ಶರಾವತಿ ನದಿ. ಈಗ ಶರಾವತಿ ನದಿಯು ಸ್ನೇಹಿತರೆ ಇದು ನಮಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ, ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ, ಶಿವಮೊಗ್ಗ ಜಿಲ್ಲೆಯ ಇದು ಶರಾವತಿ ನದಿಯು ನಮಗೆ ಶಿವಮೊಗ್ಗ, ಶಿವಮೊಗ್ಗ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ, ಯಾವ ತಾಲೂಕಿನ? ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥ. ಯಾವ ತೀರ್ಥ? ಅಂಬುತೀರ್ಥ. ಅಂಬುತೀರ್ಥ. ಹೌದಾ? ಅಂಬುತೀರ್ಥ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಲ್ಲಿ ಈ ನದಿ ಹುಟ್ಟುತ್ತದೆ. ಈ ನದಿ ಅಂದ್ರೆ ಯಾವ ನದಿ ಸ್ನೇಹಿತರೆ? ಶರಾವತಿ. ಯಾವ ನದಿ? ಶರಾವತಿ. ನಂತರ ಈ ನದಿಯು ಉತ್ತರ ಕನ್ನಡ ಶಿವಮೊಗ್ಗದಲ್ಲಿ ಹರಿದು ನೆಕ್ಸ್ಟು ಉತ್ತರ ಕನ್ನಡದ ಹೊನ್ನಾವರ ಕಡೆಗೆ ಹರಿದು, ಉತ್ತರ ಕನ್ನಡದ ಅಂದರೆ ಕಾರವಾರದ ಹತ್ತಿರ ಉತ್ತರ ಕನ್ನಡದ ಹೊನ್ನಾವರದ ಹತ್ತಿರ ಹರಿದು ನಂತರ ಈ ನದಿ ಪಶ್ಚಿಮಕ್ಕೆ ಹೋಗಿ, ನಂತರ ಈ ನದಿ ಯಾವ ಕಡೆಗೆ ಹೋಗಿ? ಪಶ್ಚಿಮಕ್ಕೆ ಹೋಗಿ ಈ ನದಿಯು ಅರಬ್ಬಿ ಸಮುದ್ರ ಸೇರುತ್ತದೆ. ಯಾವ ಸಮುದ್ರ ಸೇರುತ್ತದೆ? ಅರಬ್ಬಿ ಸಮುದ್ರ ಸೇರುತ್ತದೆ ಸ್ನೇಹಿತರೆ. ಹಾಗಾದ್ರೆ ಈ ನದಿ ನಮಗೆ ಹೊನ್ನಾವರದ ಮೇಲೆ ಅದು ಹರಿದು ಪಶ್ಚಿಮಕ್ಕೆ ಹೋಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಯಾವ ನದಿ ನಮಗೆ? ಶರಾವತಿ ನದಿ. ನೆಕ್ಸ್ಟ್ ಸ್ನೇಹಿತರೆ ಈ ಶರಾವತಿ ನದಿಯ ಮೇಲೆ ನಮಗೆ ಏನು ವಿಶೇಷತೆ ಇದೆ? ಶರಾವತಿ ನದಿಯ ಮೇಲೆ ನಮಗೆ ಜೋಗ ಜಲಪಾತ ಇದೆ. ಯಾವ ಜಲಪಾತ? ಜೋಗ ಜಲಪಾತ ಇದೆ. ಈ ಶರಾವತಿ ನದಿಯ ಮೇಲೆ ನಮಗೆ ಜೋಗ ಜಲಪಾತ ಕಂಡು ಬರುತ್ತೆ. ಯಾವ ನದಿಯ ಮೇಲೆ? ಶರಾವತಿ ನದಿಯ ಮೇಲೆ ನಮಗೆ ಜೋಗ ಜಲಪಾತ ಕಂಡು ಬರುತ್ತೆ ಸ್ನೇಹಿತರೆ. ಯಾವ ಜಲಪಾತ ಕಂಡು ಬರುತ್ತೆ? ಜೋಗ ಜಲಪಾತ. ಇದನ್ನು ನೀವು ನೆನ್ಪಿಟ್ಕೋರಿ. ಹೌದಾ? ಈ ಜೋಗ ಜಲಪಾತ ಆಗಿರ್ಬೋದು. ನೆಕ್ಸ್ಟು ಈ ನದಿಯ ಮೇಲೆ ನಮಗೆ ಶರಾವತಿ ನದಿಯ ಮೇಲೆ ಜೋಗ ಜಲಪಾತ ಆದ ಮೇಲೆ ಈ ನದಿಯ ಮೇಲೆ ಲಿಂಗನಮಕ್ಕಿ ಜಲವಿದ್ಯುತ್ ಯೋಜನೆ ಕಂಡು ಬರುತ್ತೆ. ಯಾವುದು? ಲಿಂಗನಮಕ್ಕಿ. ಯಾವ ಮಕ್ಕಿ? ಲಿಂಗನಮಕ್ಕಿ ಜಲವಿದ್ಯುತ್ ಯೋಜನೆ. ಲಿಂಗನಮಕ್ಕಿ ಡ್ಯಾಮ್ ಅಂತ ಕೂಡ ಕರಿತೇವೆ ನಾವು ಅದಕ್ಕೆ. ಲಿಂಗನಮಕ್ಕಿ ಡ್ಯಾಮ್ ಅಥವಾ ಲಿಂಗನಮಕ್ಕಿ ಜಲವಿದ್ಯುತ್ ಯೋಜನೆ ಅಂತ ಕರಿತೇವೆ ಸ್ನೇಹಿತರೆ. ಇದು ನಮಗೆ ಈ ನದಿಯ ಮೇಲೆ ಕಂಡು ಬರುತ್ತೆ. ಹಾಗಾಗಿ ಈಗ ನಿಮಗೆ ನಿನ್ನೆ ಎಲ್ಲಿ ಅಂದ್ರ ಲಾಸ್ಟ್ ಟೈಮ್ ಸಿವಿಲ್ PSI ಒಳಗೆ ಇದನ್ನು ಕ್ವಶನ್ಸ್ ಕೂಡ ಕೇಳಿದರು. ಲಿಂಗನಮಕ್ಕಿ ಜಲಪಾತ ಅಥವಾ ಲಿಂಗನಮಕ್ಕಿ ಜಲಪಾತ ಅನ್ಬೇಡ, ಲಿಂಗನಮಕ್ಕಿ ನೋಡಿ ಲಿಂಗನಮಕ್ಕಿ, ಈ ಲಿಂಗನಮಕ್ಕಿ ಡ್ಯಾಮ್ ಹೌದಾ, ಅಥವಾ ಇದು ಲಿಂಗನಮಕ್ಕಿ ಯೋಜನೆಯೂ ಕೂಡ ಇದೆ. ಇಲ್ಲಿ ಏನಿದೆ ಅಂದ್ರೆ ಜಲವಿದ್ಯುತ್ ಯೋಜನೆ ಇದೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟು ಈ ಲಿಂಗನಮಕ್ಕಿ ಏನಿದೆಯಲ್ಲ ಈ ಡ್ಯಾಮ್, ಇದಕ್ಕೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಕೂಡ ಕರೀತಾವೆ ಸ್ನೇಹಿತರೆ. ಏನು? ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತೂ ಕೂಡ ಈ ಲಿಂಗನಮಕ್ಕಿ ಯೋಜನೆಗೆ ಕರೀತಾರೆ. ಇದು ನಮಗೆ ಶರಾವತಿ ನದಿಯ ಮೇಲೆ ಕಂಡುಬರುತ್ತೆ. ಶರಾವತಿ ನದಿಯು ಜೋಗ ಜಲಪಾತ, ಒಂದು ಜಲಪಾತ, ಪ್ರಸಿದ್ಧ ಜಲಪಾತನೂ ಕೂಡ ಈ ನದಿ ಹೊಂದಿದೆ. ಇವುಗಳನ್ನು ನೀವು ಒಂದು ಸ್ವಲ್ಪ ನೆನ್ಪಿಟ್ಕೋಬೇಕಾಗಿದೆ. ಇದು ಇನ್ನೊಂದು ವಿಶೇಷತೆ ಏನಂದ್ರೆ ಶರಾವತಿ ನದಿ, ಇದು ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಇದು ಕರ್ನಾಟಕದಲ್ಲಿನೇ ಹುಟ್ಟಿ
ಕರ್ನಾಟಕದಲ್ಲಿನೇ ಈ ನದಿಯ ಜಲಯಾನ ಪ್ರದೇಶ ಖಾಲಿಯಾಗುತ್ತದೆ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಯಾವ ನದಿಯು ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿನೇ ತನ್ನ ಜಲಯಾನ ಪ್ರದೇಶವನ್ನು ಕಡಿಮೆ ಮಾಡಿಕೊಳ್ಳುತ್ತದೆ ಅಥವಾ ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿ ಬತ್ತಿ ಹೋಗುತ್ತದೆ ಅಂತ ಕೇಳ್ತಾರೆ. ಅವಾಗ ನಾವು ಹೇಳಬೇಕಾಗತ್ತೆ ಅದು ಯಾವ ನದಿಯಾಗಿದೆ ಅಂದರೆ ಶರಾವತಿ ನದಿಯಾಗಿದೆ ಅಂತ ನಾವು ಹೇಳಬೇಕಾಗತ್ತೆ. ಇದೇ ರೀತಿ ನಮಗೆ ಈ ಕಡೆಗೆ ಈ ಪಶ್ಚಿಮಕ್ಕೆ ಹರಿಯುವಂಥ ನದಿಗಳು ಈ ಕಾಳಿ ನದಿ ಆಗಿರ್ಬೋದು ಸ್ನೇಹಿತರೆ. ನೆಕ್ಸ್ಟು ಅದರ ಜೊತೆಗೆ ನಾವು ಈ ಶರಾವತಿ ನದಿನೂ ಕೂಡ ನಾವು ನೋಡಿದ್ದೇವೆ. ಯಾವ ನದಿ? ಶರಾವತಿ. ನೆಕ್ಸ್ಟ್ ನಮಗೆ ಅವು ಎಲ್ಲ ಕೆಲವೊಂದು ಕರ್ನಾಟಕ ಜೋಗ್ರಫಿ ಒಳಗೆ ಹೇಳಬೇಕಾಗತ್ತೆ. ಕರ್ನಾಟಕ ಜೋಗ್ರಫಿ ಹೇಳುವಾಗ ಮತ್ತೆ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಶರಾವತಿ ಆದಮೇಲೆ ನಾವು ನೇತ್ರಾವತಿ ಇವನು ಕೂಡ ಪಶ್ಚಿಮಕ್ಕೆ ಹರಿಯುವಂಥ ನದಿ, ನೇತ್ರಾವತಿ ಆಗಿರ್ಬೋದು. ಆಮೇಲೆ ಅಘನಾಸಿನಿ ಆಮೇಲೆ ನೆಕ್ಸ್ಟ್ ನಮಗೆ ಈ ನೇತ್ರಾವತಿ ಆಗಿರ್ಬೋದು, ಅಘನಾಶಿನಿ ಆಗಿರ್ಬೋದು, ಬೇಡ್ತಿ ಅಥವಾ ಗಂಗಾವಳಿ. ಹೌದಾ? ಇವೆಲ್ಲ ನದಿಗಳು ನಾವು ಮತ್ತೆ ಕರ್ನಾಟಕ ಜೋಗ್ರಫಿ ಹೇಳುವಾಗ ಕರ್ನಾಟಕ ಜೋಗ್ರಫಿಯಲ್ಲಿ ಡಿಸ್ಕಷನ್ ಮಾಡೋಣ ಸ್ನೇಹಿತರೆ. ಯಾಕಂದರೆ ಮತ್ತೆ ಕರ್ನಾಟಕ ಜೋಗ್ರಫಿಯಲ್ಲಿ ಈ ನದಿಗಳದ್ದು ವಿಶೇಷತೆ ಇದೆ. ಹಾಗಾಗಿ ಇಷ್ಟೆಲ್ಲ ನದಿಗಳ ಚಾಪ್ಟರ್ ಇತ್ತು ನಮ್ಮದು. ಹೌದಾ? ನಾನು ಯಾವ್ಯಾವ ನದಿಗಳು ಯಾವ ರೀತಿ ಹೇಳಿದೆಯಲ್ಲ ಅಷ್ಟೆಲ್ಲ ನದಿಗಳನ್ನು ನೀವು ನೆನಪಿಟ್ಕೊಳ್ಳಿ. ಮತ್ತೆ ನಾವು ಮುಂದೆ ಡಿಸ್ಕಷನ್ ಮಾಡೋಣ ಅಂತ. ಈಗ ಪರ್ಫೆಕ್ಟಾಗಿ ನಾನು ಎಷ್ಟು ನದಿಗಳು ಹೇಳಿದೆಯಲ್ಲ ಆ ಒಟ್ಟು ನದಿಗಳನ್ನು ನೀವು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಅವುಗಳು ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ಇದು ಇಷ್ಟೆಲ್ಲ ನಮ್ಮ ನದಿಗಳ ಒಂದು ಚಾಪ್ಟರ್ ಇತ್ತು. ನೆಕ್ಸ್ಟ್ ಈ ನದಿಗಳು ಆದಮೇಲೆ ನಾವು ಸ್ವಲ್ಪ ಮುಂದೆ ಮೂವ್ ಆಗಬೇಕಾಗತ್ತೆ. ಮೂವ್ ಆಗಿ ಈಗ ನೋಡ್ರಿ, ಈ ಕರ್ನಾಟಕದಲ್ಲಿನೂ ಇರುವಂಥದ್ದು ನಾವು ನೋಡಿದ್ದೇವೆ 2 ನದಿಗಳು. ಬಟ್ ಇವು ನೇತ್ರಾವತಿ, ಅಘನಾಶಿನಿ ಮತ್ತು ಬೇಡ್ತಿ ಏನಿದಾವಲ್ಲ ಅಥವಾ ಗಂಗಾವಳಿ ಕರ್ನಾಟಕ ಜೋಗ್ರಫಿಯಲ್ಲಿ ಜಾಸ್ತಿ ಬರ್ತವೆ. ಅಲ್ಲಿನೂ ಕೂಡ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಅಂತ. ಸೊ ಇಷ್ಟು ಆದಮೇಲೆ ನಾವು ಮುಂದೆ ಹೋಗೋಣ. ಮುಂದೆ ಹೋಗಿ ಈ ಭಾರತ ದೇಶದಲ್ಲಿರುವಂಥ ಪ್ರತಿಯೊಂದು ರಾಜ್ಯವಾರು ಯಾವ್ಯಾವ ಅಲ್ಲಿ ಪರ್ವತ ಶಿಖರಗಳು ಇದ್ದಾವೆ ಅವುಗಳನ್ನು ನಾವು ನೋಡಬೇಕಾಗತ್ತೆ. ಅದು ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ನೆಕ್ಸ್ಟ್ ನಾನೇನು ಟಾಪಿಕ್ ಹೇಳ್ತೀನಲ್ಲ ಪ್ರತಿ ರಾಜ್ಯವಾರು ಅವುಗಳಿಂದ ನಮಗೆ 1 ಕ್ವಶನ್ಸ್ ಬರುತ್ತೆ. ಎಷ್ಟು ಕ್ವಶನ್? 1 ಕ್ವಶನ್ಸ್ ಬರುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ಅವುಗಳನ್ನು ಒಂದು ಸ್ವಲ್ಪ ನೋಡಬೇಕಾಗತ್ತೆ. ಓಕೆ, ಸೊ ಈಗ ಅದನ್ನು ನಾವು PPT ಮುಖಾಂತರ ಹೋಗಬೇಕಾಗತ್ತೆ. ಈ PPTಯನ್ನು ನಾವು ನೋಡೋಣ. PPTದಲ್ಲಿ ಒಂದು ಸ್ವಲ್ಪ ನಾವು ಈ ಮ್ಯಾಪನ್ನು ಒಂದು ಸ್ವಲ್ಪ ಈಸ್ ಇಟ್ ವಿಸಿಬಲ್ ದಿಸ್ PPT? ಐ ಥಿಂಕ್ ದಿಸ್ PPT ಈಸ್ ನಾಟ್ ವಿಸಿಬಲ್ ಫಾರ್ ಯು ಪೀಪಲ್ ಅಕಾರ್ಡಿಂಗ್ ಟು ಮೈ ವ್ಯೂ. ಹೌದಾ? ಸೊ ನಿಮಗಿದು ಎಷ್ಟರ ಮಟ್ಟಿಗೆ ಇದು ಸರಿಯಾಗಿ ಕಾಣ್ತಾ ಇದೆಯೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಅದನ್ನು ಕೂಡ ನಾವು ಇದನ್ನು ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಈಗ PPT ಮುಖಾಂತರ ಬಂದೇವು ಅಂದ್ರೆ ಈ ಮ್ಯಾಪ್ ಈ ರೀತಿ ನಾವು ತೋರಿಸಿದೇವಂದ್ರೆ ಅಷ್ಟು ನಿಮಗೆ ಅಷ್ಟು ಸಮಂಜಸ ಆಗಂಗಿಲ್ಲ ಇದು. ಅದಕ್ಕೆ ನಾವು ಏನು ಮಾಡೋಣ ಅಂದ್ರೆ ಒಂದು ಸ್ವಲ್ಪ ನಾವು ಸಪ್ರೇಟಾಗಿ ಇವುಗಳನ್ನು ಡಿಸ್ಕಷನ್ ಮಾಡೋಣ ಪೇಜ್ಗಳನ್ನು ತಗೊಂಡು. ಈಗ ಇಲ್ಲಿ ನಾವು ಬಂದಾಗ ನೋಡಿ ಸ್ನೇಹಿತರೆ, ಈಗ ಮಹಾರಾಷ್ಟ್ರದಲ್ಲಿರುವಂಥ ಪರ್ವತ ಶಿಖರಗಳು ಮತ್ತು ಪರ್ವತಗಳು ಅಂತ ಹಾಕೋರಿ. ಪರ್ವತ ಶಿಖರಗಳು ಮಹಾರಾಷ್ಟ್ರದಲ್ಲಿರುವಂಥ, ಮಹಾರಾಷ್ಟ್ರ ಕಡೆಯಿಂದ ಬರೋಣ. ಹೌದಾ? MH ಮಹಾರಾಷ್ಟ್ರದಲ್ಲಿರುವ ಪರ್ವತ ಶಿಖರಗಳು ಅಂತ ಹಾಕಿ, ಪರ್ವತ ಶಿಖರಗಳು ಮತ್ತು ಅಲ್ಲಿರುವಂಥ ಬೆಟ್ಟಗಳು ಮತ್ತು ಶ್ರೇಣಿಗಳು. ಯಾವುದು? ಶ್ರೇಣಿಗಳು ಎಲ್ಲಿ? ಮಹಾರಾಷ್ಟ್ರದಲ್ಲಿರುವಂಥ. ಈಗ ಮಹಾರಾಷ್ಟ್ರದಲ್ಲಿರುವಂಥ ಪರ್ವತ ಶಿಖರಗಳು, ಬೆಟ್ಟಗಳು ಮತ್ತು ಶ್ರೇಣಿಗಳು ಇವುಗಳನ್ನು ನೋಡೋಣ ಸ್ನೇಹಿತರೆ. ಇವುಗಳನ್ನು ನೋಡ್ಬೇಕಂದ್ರೆ ಮತ್ತೆ ಮ್ಯಾಪ್ ತೆಗಿಬೇಕಾಗತ್ತೆ. ಹೌದಾ? ಈಗ ಭಾರತ ದೇಶದ ಈ ನಕ್ಷೆ ಮುಖಾಂತರ ನಾ ಯಾವ ರೀತಿ ಮ್ಯಾಪ್ ತೆಗಿತೀನಲ್ಲ ಆ ರೀತಿ ನೀವು ಮ್ಯಾಪ್ ತೆಗೆದಿದೆ ಆದರೆ ಸ್ನೇಹಿತರೆ ನಿಮಗೆ 1 ಕ್ವಶನ್ಸ್ ಫಿಕ್ಸ್ ಬರುತ್ತೆ. ಎಷ್ಟು? 1 ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡ್ಬೋದು. ಹೌದಾ? ಇದು ನಮಗೆ ಮಹಾರಾಷ್ಟ್ರ ಇದೆ ಸ್ನೇಹಿತರೆ. ಇದು ಏನಿದೆ? ಇದು ನಮಗೆ ಮಹಾರಾಷ್ಟ್ರ MH. ಈಗ ಈ ಮಹಾರಾಷ್ಟ್ರದಲ್ಲಿ ನಾವು ಬಂದಾಗ ಇಲ್ಲಿ ನಮಗೆ ಏನೇನು ವಿಶೇಷತೆ ಇದೆ, ಏನೇನು ಇಲ್ಲ, ಅವುಗಳನ್ನು ಯಾವ್ಯಾವ ಶ್ರೇಣಿಗಳು ಇಲ್ಲಿ ನಮಗೆ ಕಂಡುಬರ್ತಾವೆ ಅವುಗಳನ್ನು ನಾವು ನೋಡೋಣ. ಈಗ ಮ್ಯಾಪ್ ಏನಿದೆಯಲ್ಲ ನಿಮ್ಮ ಕಡೆನೂ ಒಂದು ಅಟ್ಲಾಸ್ ಮ್ಯಾಪ್ ಇತ್ತನ್ನು ಕೂಡ ಅದರೊಳಗೆ ನೀವು ಕೂಡ ಅಬ್ಸರ್ವೇಷನ್ ಮಾಡ್ಬೋದು. ಯಾವುದಾದ್ರೂ ಮ್ಯಾಪ್ ಇತ್ತಂದ್ರೆ ನಿಮ್ಮ ಕಡೆಗೆ
ಸೊ ಈಗ ಮಹಾರಾಷ್ಟ್ರದಲ್ಲಿ ಬಂದಾಗ ಸ್ನೇಹಿತರೆ ನಮಗೆ ಯಾವ್ಯಾವ ಶ್ರೇಣಿಗಳು ಕಂಡು ಬರ್ತಾವೆ, ಏನೇನು ಕಂಡು ಬರ್ತಾವೆ ಅವುಗಳನ್ನು ನಾವು ನೋಡ್ಬೇಕಾಗತ್ತೆ. ಈ ಮಹಾರಾಷ್ಟ್ರದಲ್ಲಿ ಗಾವಿಲ್ಗರ್ ಬೆಟ್ಟಗಳು ಈ ಭಾಗದಲ್ಲಿ ನಮಗೆ ಮಹಾರಾಷ್ಟ್ರದಲ್ಲಿ ಗಾವಿಲ್ಗರ್, ನಾ ಯಾವ ರೀತಿ ಮಾರ್ಕ್ ಮಾಡಿಲ್ಲ ಅದೇ ರೀತಿ ಮಾರ್ಕ್ ಮಾಡ್ಕೊಂಡು ಬರೀರಿ. ಗಾವಿಲ್ಗರ್ ಗಾವಿಲ್ಗರ್ ಬೆಟ್ಟಗಳು. ಈ ಗಾವಿಲ್ಗರ್ ಬೆಟ್ಟಗಳು ಎಲ್ಲಿದ್ದಾವೆ ಅಂದ್ರ ಮಹಾರಾಷ್ಟ್ರದಲ್ಲಿ ಇದಾವೆ ಸ್ನೇಹಿತರೆ. ಗಾವಿಲ್ಗರ್ ಬೆಟ್ಟಗಳು ಎಲ್ಲಿ? ಮಹಾರಾಷ್ಟ್ರದಲ್ಲಿ ಗಾವಿಲ್ಗರ್ ಬೆಟ್ಟಗಳು ಆಗಿರ್ಬೋದು. ನೆಕ್ಸ್ಟು ಆ ಗಾವಿಲ್ಗರ್ ಬೆಟ್ಟಗಳು ಏನಿದಾವಲ್ಲ ಅದರ ಕೆಳಗಡೆಗೆ ನಾವು ಬಂದಾಗ ಅಲ್ಲಿ ನಮಗೆ ಅಜಂತಾ ಶ್ರೇಣಿಗಳು. ಯಾವ ಶ್ರೇಣಿಗಳು? ಅಜಂತಾ. ಈ ಕಡೆಗೆ ನಮಗೆ ಅಜಂತಾ ಶ್ರೇಣಿಗಳು ಇದಾವೆ ಸ್ನೇಹಿತರೆ. ಅಜಂತಾ ರೇಂಜಸ್ ಅದಕ್ಕೆ ಕರಿತೇವೆ ಅಜಂತಾ, ಹೌದಾ? ಅಜಂತಾ ಶ್ರೇಣಿಗಳು, ಅಜಂತಾ ರೇಂಜಸ್. ಅಜಂತಾ ರೇಂಜಸ್ ಅಂದ್ರೆ ಅಜಂತಾ ಶ್ರೇಣಿಗಳು. ಈ ಅಜಂತಾ ಶ್ರೇಣಿಗಳು ಎಲ್ಲಿದಾವೆ? ಮಹಾರಾಷ್ಟ್ರದಲ್ಲಿ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಅಜಂತಾ ಶ್ರೇಣಿಗಳು ನಮಗೆ ಮಹಾರಾಷ್ಟ್ರದಲ್ಲಿ ಇದಾವೆ. ಅದು ಆದ್ಮೇಲೆ ನಾವು ಈ ಶಾತ್ಮಲ ಹಿಲ್ಸ್ ಅದಕ್ಕೆ ಕರಿತೇವೆ ಸ್ನೇಹಿತರೆ. ಈ ಭಾಗದಲ್ಲಿ ನಮಗೆ ಶಾತ್ಮಲ, ಮಹಾರಾಷ್ಟ್ರದಲ್ಲಿನೇ ಈ ಭಾಗದಲ್ಲಿ ನಮಗೆ ಯಾವುದು? ಶಾತ್ಮಲ ಅನ್ನುವಂಥದ್ದು ಕಂಡು ಬರುತ್ತೆ. ಈ ಶಾತ್ಮಲ ಹಿಲ್ಸ್, ಈ ಬೆಟ್ಟಗಳು ಏನಿದಾವಲ್ಲ ಇವು ಕೂಡ ನಮಗೆ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಆಗ್ತವೆ ಸ್ನೇಹಿತರೆ. ಶಾತ್ಮಲ ಹೌದಾ? ಶಾತ್ಮಲ ಬೆಟ್ಟಗಳು ಹಿಲ್ಸ್ ಎಲ್ಲಿದಾವೆ? ಇವು ಶಾತ್ಮಲ ಬೆಟ್ಟಗಳು ಇವು ಕೂಡ ಮಹಾರಾಷ್ಟ್ರದಲ್ಲಿ ನಮಗೆ ಕಂಡು ಬರ್ತವೆ. ನೆಕ್ಸ್ಟು ಆ ಶಾತ್ಮಲ ಹಿಲ್ಸ್ ಏನಿದಾವಲ್ಲ ಅದಕ್ಕೆ ಕೆಳಗಡೆಗೆ ಬಂದೇವಂದ್ರ ಮತ್ತೆ ನಮಗೆ ಏನಿದಾವೆ ಅಂದ್ರ ಸ್ನೇಹಿತರೆ ಬಾಲ್ಘಾಟ್ ಶ್ರೇಣಿಗಳು. ಯಾವ ಶ್ರೇಣಿಗಳು? ಬಾಲ್ಘಾಟ್. ಈ ಭಾಗಕ್ಕೆ ಬರ್ತೇವೆ. ಈ ರೀತಿ ನಮಗೆ ಒಂದ್ ಸ್ವಲ್ಪ ಅದು ಕಲರ್ ರಬ್ ತಗೊಳ್ಳೋಣ. ರಬ್ ಕಲರ್ ಹಾಕಿ ನಾವು ಕೂಡ ರಬ್ ಮಾಡೋಣ ಅದನ್ನು, ಹೌದಾ? ಈಗ ನೋಡಿ ಈ ಭಾಗದಲ್ಲಿ ಬಾಲ್ಘಾಟ್ ಶ್ರೇಣಿಗಳು. ಯಾವ ಶ್ರೇಣಿಗಳು? ಬಾಲ್ಘಾಟ್. ಇಲ್ಲಿ ನಮಗೆ ಬಾಲ್ಘಾಟ್ ಶ್ರೇಣಿಗಳು. ಯಾವ ಶ್ರೇಣಿಗಳು ಇದಾವೆ ಸ್ನೇಹಿತರೆ? ಬಾಲ್ಘಾಟ್ ಶ್ರೇಣಿಗಳು. ಎಲ್ಲಿ? ಮಹಾರಾಷ್ಟ್ರದಲ್ಲಿ. ಈಗ ನಮಗೆ ಮಹಾರಾಷ್ಟ್ರದಲ್ಲಿ ಗಾವಿಲ್ಗರ್ ಬೆಟ್ಟಗಳು ನೋಡಿದ್ದೇವೆ, ಅಜಂತಾ ಶ್ರೇಣಿಗಳು ನೋಡಿದ್ದೇವೆ ಸ್ನೇಹಿತರೆ, ಶಾತ್ಮಲ ಬೆಟ್ಟಗಳು ನೋಡಿದ್ದೇವೆ, ನೆಕ್ಸ್ಟ್ ಬಾಲ್ಘಾಟ್ ಶ್ರೇಣಿಗಳು ನೋಡಿದ್ದೇವೆ. ಈ ಶ್ರೇಣಿಗಳನ್ನು ನೋಡಿ ಮತ್ತೆ ಮುಂದೆ ನಾವು ಹೋಗಬೇಕಾಗತ್ತೆ ಸ್ನೇಹಿತರೆ. ಮುಂದೆ ಹೋದಾಗ ಯಾವ ಶ್ರೇಣಿಗಳು ಕಂಡು ಬರುತ್ತೆ ಅಂತ ನೋಡೋಣ ನಾವು. ಹರಿಶ್ಚಂದ್ರ ಶ್ರೇಣಿಗಳು ಈ ಭಾಗದಲ್ಲಿ. ಮತ್ತೆ ಯಾವ ಚಂದ್ರ? ಹರಿಶ್ಚಂದ್ರ ಶ್ರೇಣಿಗಳು. ಹರಿಶ್ಚಂದ್ರ ಶ್ರೇಣಿ. ಯಾವ ಶ್ರೇಣಿ? ಹರಿಶ್ಚಂದ್ರ ಶ್ರೇಣಿಗಳು ಅಂತ ಕಂಡು ಬರ್ತಾವೆ ಸ್ನೇಹಿತರೆ. ಯಾವುದು? ಹರಿಶ್ಚಂದ್ರ ಶ್ರೇಣಿಗಳು ಅಂತ ಕಂಡು ಬರ್ತಾವೆ. ಈ ಹರಿಶ್ಚಂದ್ರ ಶ್ರೇಣಿಗಳನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟು ಆ ಹರಿಶ್ಚಂದ್ರ ಶ್ರೇಣಿಗಳು ಏನಿದಾವಲ್ಲ ಆ ಭಾಗದ ಕೆಳಗಡೆಗೆ ನಮಗೆ ಮಹಾಬಲೇಶ್ವರ. ಯಾವ ಬಲೇಶ್ವರ? ಮಹಾಬಲೇಶ್ವರ. ನನ್ನ ಕಡೆಗೆ ಮ್ಯಾಪ್ ಇದೆ, ಆ ಮ್ಯಾಪ್ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಮಹಾಬಲೇಶ್ವರ ಶಿಖರ, ಒಂದು ಶಿಖರ ಇದೆ. ಯಾವುದು? ಮಹಾಬಲೇಶ್ವರ, ಹೌದಾ? ಈಗ ಈ ಮಹಾಬಲೇಶ್ವರ ಪರ್ವತ ಶಿಖರ ಏನಿದೆಯಲ್ಲ, ಮಹಾಬಲೇಶ್ವರ ಪರ್ವತ ಶಿಖರ ಇದು ನಮಗೆ 1400, ಸೊ ಇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರೆ 1438 ಮೀಟರ್ ಎತ್ತರ ಇದೆ ಅಂತ ಹೇಳ್ತೇವೆ ಸ್ನೇಹಿತರೆ. 1438 ಮೀಟರ್ ಎತ್ತರ. ಈ ಮಹಾಬಲೇಶ್ವರ ಶಿಖರ ಏನಿದೆಯಲ್ಲ ಈ ಭಾಗದಲ್ಲಿ ನಮಗೆ ಯಾವುದು? ಮಹಾಬಲೇಶ್ವರ ಶಿಖರ ಇದೆ ಸ್ನೇಹಿತರೆ. ಈ ಭಾಗದಲ್ಲಿ ಈ ಮಹಾಬಲೇಶ್ವರ ಶಿಖರದಿಂದ ನಮಗೆ ಒಂದು ನದಿ ಉಗಮವಾಗಿ ಬರುತ್ತೆ. ಯಾವ ನದಿ ಇದೆ ಇದು? ಕೃಷ್ಣಾ ನದಿ. ಅಲ್ಲಿದಿಂದ ಉಗಮವಾಗಿ ನೆಕ್ಸ್ಟ್ ಈ ರೀತಿ ಹರಿದು ಎಲ್ಲಿಗೆ ಹೋಗುತ್ತೆ ಅಂತ ನಿಮಗೆ ಹೇಳಿದ್ದೀನಿ ನಾನು. ಕೃಷ್ಣಾ ನದಿ ಮಹಾರಾಷ್ಟ್ರ, ಆಮೇಲೆ ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಮುಖಾಂತರ ಹೋಗುತ್ತೆ. ಹಾಗಾದ್ರೆ ಎಲ್ಲಿ ಹುಟ್ಟಿದು? ಮಹಾಬಲೇಶ್ವರದ ಹತ್ತಿರ. ಯಾವುದು? ಕೃಷ್ಣಾ ನದಿ. ಇದನ್ನ ನೆನ್ಪಿಟ್ಕೊಳ್ಳಿ. ಕೃಷ್ಣಾ ನದಿ. ಇದು ಕ್ವಶನ್ಸ್ ಕೇಳಿದ್ರೆ ನೋಡ್ರಿ. ಮಹಾಬಲೇಶ್ವರದ ಹತ್ತಿರ
ಯಾವ ನದಿ ಉಗಮವಾಗುತ್ತದೆ? ಮೊನ್ನೆ RSI ಎಕ್ಸಾಮ್ದಲ್ಲಿ, ಯಾವ ಎಕ್ಸಾಮ್ದಲ್ಲಿ ಇದು ಕ್ವಶನ್? RSI ಈಗ ನೋಡ್ರಿ, ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ದಲ್ಲಿ ಈ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ಈ ಕ್ವಶನ್ಸ್ ಅನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ಆಗಾಗ ಕ್ವಶನ್ಸ್ಗಳು ರೈಸ್ ಆಗ್ತಿರ್ತವೆ, ಅದಕ್ಕೆ ಇವುಗಳನ್ನು ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಈ ಭಾಗದಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ನಮಗೆ ಕಲ್ಸುಬಾಯಿ ಶಿಖರ, ಯಾವ ಶಿಖರ? ಕಲಸುಬಾಯಿ, ಯಾವ ಬಾಯಿ? ಕಲಸುಬಾಯಿ ಶಿಖರ. ಈ ಕಲಸುಬಾಯಿ ಶಿಖರ ಏನಿಲ್ಲ 1646 ಮೀಟರ್ ಎತ್ತರ ಇದೆ ಸ್ನೇಹಿತರೆ. ಎಷ್ಟಿದೆ ನಮಗೆ? ಸೊ 1646 ಮೀಟರ್ ಅಂತ ಕರಿತೇವೆ. 1646 ಮೀಟರ್ ಇದೆ ಸ್ನೇಹಿತರೆ. 1646 ಮೀಟರ್ ಯಾವ ಶ್ರೇಣಿ ನೋಡ್ರಿ, ಯಾವ ಶಿಖರಗಳು? ಕಲಸುಬಾಯಿ ಶಿಖರಗಳು ಏನಿದಾವಲ್ಲ, ಕಲಸುಬಾಯಿ ಶಿಖರಗಳನ್ನು ನಾವು 1646 ಮೀಟರ್ ಎತ್ತರದಲ್ಲಿ ಇದಾವೆ ಅಂತ ಕರಿತೇವೆ. ಈ ಕಲಸುಬಾಯಿ ಏನಿದಾವಲ್ಲ ಸ್ನೇಹಿತರೆ, ಇವು ನಮಗೆ ಮಹಾರಾಷ್ಟ್ರದ ಎತ್ತರದ ಶಿಖರಗಳು ಅಂತ ಕರಿತೇವೆ. ಯಾವುದಕ್ಕ? ಕಲ್ಸುಬಾಯಿ. ಸೊ ನೀವು ಇಲ್ಲಿ ಕ್ವಶನ್ಸ್ ಎಷ್ಟೋ ಕ್ವಶನ್ಸ್ ರೈಸ್ ಆಗಿದ್ದಾವೆ. ಇವೆಲ್ಲ ಈ ಪರ್ವತ ಶಿಖರ ಮತ್ತು ಶ್ರೇಣಿಗಳನ್ನು ಮಹಾರಾಷ್ಟ್ರದಲ್ಲಿ ನಾನು ಏನು ಹೇಳಿದೆಲ್ಲ ಇವುಗಳನ್ನು ನೀವು ನೆನಪಿಟ್ಕೊಂಡ್ರೆ ಸ್ನೇಹಿತರೆ, ಸಮ್ ಟೈಮ್ ಯು ವಿಲ್ ಗೆಟ್ ದ್ಯಾಟ್ ಒನ್ ಕ್ವಶನ್. ಹೌದಾ? ಯಾಕಂದ್ರೆ ನಿನ್ನೆ ಎಕ್ಸಾಮ್ದಲ್ಲಿ, ನಿನ್ನೆ ಒಂದು ಎಕ್ಸಾಮ್ ಇತ್ತು, ನಿನ್ನೆ ಸಂಡೇ ಮುರಾರ್ಜಿ ದೇಸಾಯಿ ಅವರದು, ಮುರಾರ್ಜಿ ದೇಸಾಯಿ ಎಕ್ಸಾಮ್ ಇದ್ದು 6th ಸ್ಟ್ಯಾಂಡರ್ಡ್ದಿಂದ ಏನೋ ಒಂದು ಎಕ್ಸಾಮ್ ಇತ್ತು. ಅವಾಗ ನಾವು ಏನು ಲಾರ್ಡ್ ಫೌಂಡೇಶನ್ದಲ್ಲಿ ಏನು ಕ್ಲಾಸ್ ಮಾಡಿದ್ದೇವಲ್ಲ ಸ್ನೇಹಿತರೆ, ಮತ್ತೆ ನಾನು ಆಫ್ಲೈನ್ದಲ್ಲಿ ಏನು ಕ್ಲಾಸ್ ಮಾಡ್ತೀನಲ್ಲ ಕರಿಯರ್ ಜೀನಿಯಸ್ ಅಕಾಡೆಮಿ ಒಳಗೆ, ಅಲ್ಲಿ ಎಲ್ಲ ಸ್ಟೂಡೆಂಟ್ಗಳು ಮತ್ತು ಈ ಸಂತೋಷ್ ಲಾರ್ಡ್ ಫೌಂಡೇಶನ್ದಲ್ಲಿ ಎಲ್ಲ ಕೆಲವರು ಸ್ಟೂಡೆಂಟ್ಗಳು ನನಗೆ ಮೆಸೇಜ್ ಹಾಕಿದ್ರು, ಸರ್ ಎಷ್ಟೋ ಕ್ವಶನ್ಸು ನೀವು ಹೇಳಿದ್ದು ಕ್ವಶನ್ಸ್ ಅದರೊಳಗೆ ರಿಪೀಟ್ ಆಗಿದ್ದಾವೆ ಸರ್, ಸ್ಟೂಡೆಂಟ್ಗಳಿಗೆ ಹೇಳಿ ನೀವು ಅಂತ ನಂಗೆ ಮೆಸೇಜ್ ಹಾಕಿದ್ರು. ಕ್ವಶನ್ ಪೇಪರ್ ಸಮೇತ ಪ್ರೂಫ್ ಸಮೇತ ಕಳಿಸಿದ್ದಾರೆ, ಕೆಳಗಡೆಗೆ ಮಾರ್ಕ್ ಮಾಡಿದ್ದಾರೆ ಸ್ನೇಹಿತರೆ. 15 ಕ್ವಶನ್ಸ್ ಬಂದಿದ್ದಾವೆ. ನಾವು ಯಾವ ರೀತಿ ಡಿಸ್ಕಷನ್ ಮಾಡಿದ್ದೇವಲ್ಲ ಅದೇ ರೀತಿ 15 ಕ್ವಶನ್ಸ್ ಬಂದಿದ್ದಾವೆ ಅಂದ್ರೆ ವಿಚಾರ ಮಾಡಿ ಸ್ನೇಹಿತರೆ, ನಿಮ್ಮ ವೇಟೇಜ್ ಎಷ್ಟು ಆಗಬಹುದು. ಓನ್ಲಿ ಐ ಆಮ್ ಸೇಯಿಂಗ್ ದ್ಯಾಟ್ ಇಯರ್ ಇಂಡಿಯನ್ ಜೋಗ್ರಫಿ, ಹೌದಾ? ಸ್ಮಾಲ್ ಪಾರ್ಟ್ ತಗೊಂಡು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅಂಥ ಭಾಗದಿಂದನೇ ಎಷ್ಟು ಕ್ವಶನ್ ರೈಸ್ ಆಗಿದ್ದಾವೆ ಅಂದ್ರೆ ನೀವು ಎಷ್ಟು ಗೇನ್ ಮಾಡಬಹುದು ಇನ್ಫಾರ್ಮೇಶನ್. ಓಕೆ, ಸೊ ಯಾಕಂದ್ರೆ ಇದು ಒಬ್ಬರು ಎಫರ್ಟ್ ಇರಂಗಿಲ್ಲ. ಹಿಯರ್ ವಿ ಆರ್ ಪುಟ್ಟಿಂಗ್ ಬೋತ್ ಪೀಪಲ್, ನಿಮ್ಮದು ಎಫರ್ಟ್ ಇರುತ್ತೆ, ನಮ್ಮದು ಎಫರ್ಟ್ ಇರುತ್ತೆ, ಇಬ್ಬರು ಕೂಡಿ ನಾವು ಚಪ್ಪಾಳೆ ಹೊಡೆದಾಗ ಚಪ್ಪಾಳೆ ಆಗತ್ತೆ ಸ್ನೇಹಿತರೆ. ಒಬ್ಬರ ಕೈಲೇನೆ ಚಪ್ಪಾಳೆ ಹೊಡಿಲಿಕ್ಕೆ ಆಗೋದಿಲ್ಲ, ಒಂದು ಕೈಲಿ ಹಿಂಗೆ ಮಾಡೋದೇನು, ನಿಂದರತ್ ಹಿಂಗೆ ಮಾಡೋಕೆ ಆಗಂಗಿಲ್ಲ. ಅದಕ್ಕೆ ನಾವು ಏನಂದ್ರೆ ಎಫರ್ಟ್ ಹಾಕೋಣ. ಇದನ್ನು ಒಂದು ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಇರುವಂಥ ಈ ಅಂಶಗಳನ್ನು ನಾವು ನೆನ್ಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ ಮಹಾರಾಷ್ಟ್ರ ಆದ ನಂತರ ನಾವು ಮಧ್ಯಪ್ರದೇಶದ ಕಡೆಗೆ ಹೋಗೋಣ. ಯಾವ ಕಡೆಗೆ? ಮಧ್ಯಪ್ರದೇಶ. ಓಕೆ, ಸೊ ನೆಕ್ಸ್ಟು ಇಲ್ಲಿದ್ದೇವೆ ನಾವು. ಮುಂದೆ ಮಧ್ಯಪ್ರದೇಶದಲ್ಲಿರುವಂತಹ ಪರ್ವತ ಶಿಖರಗಳು ಮತ್ತು ಆ ಶ್ರೇಣಿಗಳನ್ನು ನೋಡೋಣ ಸ್ನೇಹಿತರೆ. ಹೆಡ್ಡಿಂಗ್ ಹಾಕೊಳ್ಳಿ, ಮಧ್ಯಪ್ರದೇಶದಲ್ಲಿರುವಂತಹ ಪರ್ವತ ಶಿಖರಗಳು ಮತ್ತು ಬೆಟ್ಟಗಳು. ಹೌದಾ? ಮಧ್ಯಪ್ರದೇಶದಲ್ಲಿರುವಂಥದ್ದು MP ಅಂದ್ರೆ ನಮಗೆ ಏನಿದೆ? ಇದು ಮಧ್ಯಪ್ರದೇಶ್. ಮಧ್ಯಪ್ರದೇಶದಲ್ಲಿರುವಂತಹ ಮಧ್ಯಪ್ರದೇಶ ಏನಿದೆಯಲ್ಲ ಸ್ನೇಹಿತರೆ, ಇಲ್ಲಿರುವಂಥ MP ಅಂತ ಕರಿತೇವೆ. ಇಲ್ಲಿರುವಂಥ ಬೆಟ್ಟಗಳು, ಹೌದಾ? ಇಲ್ಲಿರುವಂಥ ಬೆಟ್ಟಗಳು, ಪರ್ವತ ಶಿಖರ ಹಾಗೂ ಇಲ್ಲಿರುವಂಥ, ಸೊ ನಮಗೆ ಬೆಟ್ಟಗಳು, ಪರ್ವತ ಶಿಖರ ಹಾಗೂ ಇಲ್ಲಿರುವಂಥ ಪ್ರಸ್ಥ ಭೂಮಿ. ಯಾವ ಭೂಮಿ? ಪ್ರಸ್ಥ ಭೂಮಿ. ಇದನ್ನು ಕೂಡ ನಾವು ನೋಡಬೇಕಾಗತ್ತೆ ಸ್ನೇಹಿತರೆ. ಈಗ ನಾವು ಮಧ್ಯಪ್ರದೇಶ್, ಹೌದಾ? ಈಗ ಮಧ್ಯಪ್ರದೇಶ್ ನೋಡ್ಬೇಕಂದ್ರೆ ಅಗೇನ್ ವಿ ವಾಂಟ್ ಟು ಡ್ರಾ ಎ ಇಂಡಿಯಾ ಮ್ಯಾಪ್. ಮಧ್ಯಪ್ರದೇಶ್ ನೋಡ್ಬೇಕಂದ್ರೆ ಮತ್ತೆ ನಾವು ಭಾರತ ದೇಶದ ನಕ್ಷೆಯನ್ನು ತೆಗಿಬೇಕಾಗತ್ತೆ ಸ್ನೇಹಿತರೆ. ನಕ್ಷೆ ತೆಗಿಯಾಕೇನು ಒಂದು 2 ಸೆಕೆಂಡ್ ಸಾಕು. ಹಿಂಗೆ ಲೈನ್ ಹೊಡೆದ್ಬಿಡೋದು. ಲೈನ್ ಹೊಡಿತಿರ್ತಿರಲ್ಲ ಅವಾಗ ಯಾವ ರೀತಿ ಹೊಡಿತೀರಿ ನೋಡ್ರಿ. ಓಕೆ, ಸೊ ಈಗ ಈ ಮಧ್ಯಪ್ರದೇಶ ನಮಗೆ ಎಲ್ಲಿ ಕಂಡು ಬರುತ್ತೆ ನೋಡಿ, ಮಾರ್ಕ್ಔಟ್ ಮಾಡ್ರಿ. ಮಧ್ಯಪ್ರದೇಶ ಎಲ್ಲಿ ಬರುತ್ತೆ ಅಂತ ಮ್ಯಾಪ್ನ್ಯಾಗ ಮಧ್ಯಪ್ರದೇಶ್ ನಾವು ನೋಡಿದೇವೆ ಅಂದ್ರೆ ಸ್ನೇಹಿತರೆ, ಈ ಭಾಗದಲ್ಲಿ ನಮಗೆ ಮಧ್ಯಪ್ರದೇಶ ಇದೆ ಅಂತ ತಿಳ್ಕೊಳ್ಳೋಣ ನಾವು. ಯಾವ ಪ್ರದೇಶ? ಇಲ್ಲಿ ಮಧ್ಯಪ್ರದೇಶ. ಇದು ಇಲ್ಲಿ ಮಾರ್ಕ್ ಮಾಡಿ ಬರೆಯೋಣ ನಾವು. ಇದು ಮಧ್ಯಪ್ರದೇಶ್. ಈಗ ಈ ಮಧ್ಯಪ್ರದೇಶದಲ್ಲಿ ನಮಗೆ ಯಾವ್ಯಾವ ಶ್ರೇಣಿಗಳು ಕಂಡು ಬರ್ತವೆ ಅವುಗಳನ್ನು ನಾವು ನೋಡೋಣ.
ಈಗ ನೋಡಿ ಸ್ನೇಹಿತರೆ, ಈ ಮಧ್ಯಪ್ರದೇಶದಲ್ಲಿ ನಾವು ನೋಡಿದಾಗ 1 by 1 ನಾವು ನೋಡ್ಬೇಕಾಗತ್ತೆ. ಇಲ್ಲಿ ನಮಗೆ ಮಾಲ್ವಾ ಪ್ರಸ್ಥಭೂಮಿ ಕಂಡುಬರುತ್ತೆ ಈ ಭಾಗದ ಕಡೆಗೆ. ಯಾವ ಪ್ರಸ್ಥಭೂಮಿ? ಮಾಳ್ವಾ. ಈ ಭಾಗದಲ್ಲಿ ನಮಗೆ ಮಾಳ್ವಾ ರೆಡ್ ಕಲರ್ ಏನು ಮಾರ್ಕ್ ಮಾಡಿದ್ದೀನಿಲ್ಲ, ಇದು ನಮಗೆ ಮಾಳ್ವಾ. ಮಾಳ್ವಾ ಪ್ರಸ್ಥಭೂಮಿ. ಯಾವ ಪ್ರಸ್ಥಭೂಮಿ ಇದೆ ಇದು? ಮಾಳ್ವಾ ಪ್ರಸ್ಥಭೂಮಿ ಸ್ನೇಹಿತರೆ. ಮಾಳ್ವಾ ಪ್ರಸ್ಥಭೂಮಿ ಎಲ್ಲಿದೆ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿ. ಈ ಮಾಳ್ವಾ ಪ್ರಸ್ಥಭೂಮಿ ಇಟ್ ಈಸ್ ಮೇಡ್ ಬೈ ಲಾವಾ ಸ್ನೇಹಿತರೆ. ಪ್ರಸ್ಥಭೂಮಿಗಳು ಎದರಿಂದ ಆಗಿರ್ತಾವೆ? ಜ್ವಾಲಾಮುಖಿಯಾದಾಗ ಅದರಿಂದ ಹೊರಗಡೆಗೆ ಲಾವಾ ಬರುತ್ತೆ, ಲಾವಾ. ಆ ಲಾವಾ ರಸ ಏನಿದೆಯಲ್ಲ, ಆ ಲಾವಾ ರಸ ತಂಪಾಗಿ ಘನೀಕರಣ ಹೊಂದಿ ಏನಾಗತ್ತೆ ಅಂದ್ರ ಈ ಪ್ರಸ್ಥಭೂಮಿಗಳು ನಿರ್ಮಿತವಾಗಿರ್ತವೆ. ಹೌದಾ? ಹಾಗಾದ್ರೆ ಈ ಪ್ರಸ್ಥಭೂಮಿಗಳು, ಮಾಳ್ವಾ ಪ್ರಸ್ಥಭೂಮಿ ಏನಿದೆಯಲ್ಲ, ಈ ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ಏನು ಪ್ರಸಿದ್ಧ ಇದೆ ಅಂದ್ರ ಮತ್ತಂಕಿ ಅನ್ನುವಂತ ಡ್ಯಾನ್ಸ್ ಮಾಡ್ತಿರ್ತಾರೆ ಇಲ್ಲಿ. ಯಾವುದು? ಮಾಳ್ವಾ ಪ್ರಸ್ಥಭೂಮಿ ಕಡೆಗೆ ಯಾವ ಡ್ಯಾನ್ಸ್ ಮಾಡ್ತಿರ್ತಾರೆ? ಮತ್ತಂಕಿ. ಮತ್ತಂಕಿ ಮತ್ತಂಕಿ ಅನ್ನುವಂತ ಟ್ರೈಬಲ್ ಡ್ಯಾನ್ಸ್ ಅದನ್ನು ಕೂಡ ಮಾಡ್ತಿರ್ತಾರೆ ಮಾಳ್ವಾ ಪ್ರಸ್ಥಭೂಮಿಯ ಕಡೆಗೆ. ನೆಕ್ಸ್ಟ್ ಈ ಮಾಳ್ವಾ ಪ್ರಸ್ಥಭೂಮಿಯ ಆದ ಮೇಲೆ ಸ್ನೇಹಿತರೆ ನಮಗೆ ಈ ಮಧ್ಯಪ್ರದೇಶದಲ್ಲಿ UPಯ ಭಾಗ ಚಾಚಿದೆ. ಹಿಂಗ ಮ್ಯಾಪ್ನಾಗ ನೋಡ್ರಿ, ನೀವು ಒಂದು ಭಾಗ ಚಾಚಿದೆ ನೋಡ್ರಿ ಈ ರೀತಿ. ಈ ರೀತಿ ಚಾಚಿರುವಂತ ಅದ್ರ ಒಳಗಡೆಗೆ ಏನು ಚಾಚಿದೆ ಅಲ್ಲ, ಈ ರೀತಿ ಭಾಗ ಮಧ್ಯಪ್ರದೇಶದಲ್ಲಿ UPಯ ಭಾಗ ಒಂದ್ ಸ್ವಲ್ಪ ಇದರ ಒಳಗೆ ಚಾಚಿದೆ ಮಧ್ಯಪ್ರದೇಶದಲ್ಲಿ. ಅದಕ್ಕೆ ನಾವು ಬುಂದೇಲ್ ಖಂಡ ಅಂತ ಕರಿತೇವೆ. ಯಾವ ಖಂಡ? ಬುಂದೇಲ್ ಖಂಡ. ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಬುಂದೇಲ್ ಖಂಡ ಎಲ್ಲಿ ಕಂಡು ಬರುತ್ತೆ? ಬುಂದೇಲ್ ಖಂಡ UPಯ ಭಾಗ, ಅದು ಮಧ್ಯಪ್ರದೇಶದ ಒಳಗೆ ಚಾಚಿದೆ. ಅದಕ್ಕೆ ನಾವು ಬುಂದೇಲ್ ಖಂಡ ಅಂತ ಕರಿತೇವೆ ಸ್ನೇಹಿತರೆ. ಈ ಬುಂದೇಲ್ ಖಂಡ ಏನಿದೆಯಲ್ಲ, ಈ ಬುಂದೇಲ್ ಖಂಡದಲ್ಲಿ ಬುಂದೇಲಿ ಅನ್ನುವಂಥ ಡ್ಯಾನ್ಸ್ ಮಾಡ್ತಾರೆ. ಯಾವುದು ಡ್ಯಾನ್ಸ್ ಮಾಡ್ತಾರೆ? ಬುಂದೇಲಿ. ಬುಂದೇಲ್ ಖಂಡದಲ್ಲಿ ಬುಂದೇಲಿ ಅನ್ನುವಂಥ ಡ್ಯಾನ್ಸ್ ಮಾಡ್ತಾರೆ ಸ್ನೇಹಿತರೆ, ಟ್ರೈಬಲ್ ಜನಾಂಗ. ಇದನ್ನು ನೀವು ನೆನ್ಪಿಟ್ಕೋರಿ. ನೆಕ್ಸ್ಟ್ ಈ ಬುಂದೇಲ್ ಖಂಡ ಏನಿದೆಯಲ್ಲ, ಇದರೊಳಗೆ ನಮಗೆ ಡಾಕ್ಟರ್ ಹರಿಸಿಂಗ್ ಗೌರವ ಯೂನಿವರ್ಸಿಟಿ ಇದೆ ಅಲ್ಲಿ. ಡಾಕ್ಟರ್ ಹರಿಸಿಂಗ್ ಗೌರವ ಯೂನಿವರ್ಸಿಟಿ ಎಲ್ಲಿದೆ ಅಂತ ನಿಮಗೆ ಕೇಳಿದ್ರ ಅಂದ್ರ ಬುಂದೇಲ್ ಖಂಡದಲ್ಲಿ ಇದೆ ಅಂತ ಹೇಳಬೇಕು. ಬುಂದೇಲ್ ಖಂಡ ಒಳಗೆ ಎಲ್ಲಿ? ಸಾಗರ್. ಅಲ್ಲಿ ಒಂದು ಸಾಗರ್ ಇದೆ ಬುಂದೇಲ್ ಖಂಡದಲ್ಲಿ. ಬುಂದೇಲ್ ಖಂಡದ ಒಳಗಡೆಗೆ ಒಂದು ಸಾಗರ ಇದೆ. ಆ ಸಾಗರದಲ್ಲಿ ಡಾಕ್ಟರ್ ಹರಿಸಿಂಗ್ ಗೌರವ ಯೂನಿವರ್ಸಿಟಿ ಇದೆ ಸ್ನೇಹಿತರೆ. ಅದು ನೆನಪು ಉಳಿಲಿಕ್ಕಂದ್ರೆ ಬುಂದೇಲ್ ಖಂಡ ಮಧ್ಯಪ್ರದೇಶದಲ್ಲಿ ಚಾಚಿದೆ ಅಂತ ಅಷ್ಟಾದ್ರೂ ನಿಮಗೆ ನೆನಪು ಉಳಿಲಿ ಸ್ನೇಹಿತರೆ. ಅದು ಆದ್ಮೇಲೆ ನಮಗೆ ಇಲ್ಲಿದಿಂದ ಮುಂದೆ ಹೋಗ್ಬೇಕಾಗತ್ತೆ ನಾವು. ಸೊ ಈಗ ನೋಡ್ರಿ, ಬಾಂದೇರ್. ಹೌದಾ? ನಮಗೆ ಕೆಲವೊಂದು ಈ ಬಾಂದೇರ್ ಪ್ರಸ್ಥಭೂಮಿ ಕಂಡು ಬರುತ್ತೆ. ಬುಂದೇಲ್ ಖಂಡದ ಕೆಳಗಡೆಗೆ ನಮಗೆ ಯಾವ ಪ್ರಸ್ಥಭೂಮಿ ಇದೆ ಸ್ನೇಹಿತರೆ? ಬಾಂದೇರ್. ಈ ಭಾಗದಲ್ಲಿ ನಮಗೆ ಬಾಂದೇರ್ ಪ್ರಸ್ಥಭೂಮಿ. ಬಾಂದೇರ್ ಪ್ರಸ್ಥಭೂಮಿ ಎಲ್ಲಿದೆ? ಇದನ್ನು ಕೂಡ ಈ ಪ್ರಸ್ಥಭೂಮಿ ಇದನ್ನು ಲಾವಾದಿಂದ ನಿರ್ಮಿತವಾಗಿರುವಂಥದ್ದು ಮಧ್ಯಪ್ರದೇಶದಲ್ಲಿ. ಬಾಂದೇರ್ ಪ್ರಸ್ಥಭೂಮಿ ಅಂತ ಕರಿತೇವೆ ಸ್ನೇಹಿತರೆ. ನೆಕ್ಸ್ಟ್ ಈ ಬಾಂದೇರ್ ಪ್ರಸ್ಥಭೂಮಿ ಏನಿದೆಯಲ್ಲ, ಅದರ ಮುಂದೆ ನಮಗೆ ಕೈಮೂರ್ ಹಿಲ್ಸ್. ಕ್ವಶನ್ಸ್ ಕೇಳ್ತಾರೆ ನಿಮಗೆ, ಕೈಮೂರ್ ಬೆಟ್ಟಗಳು ಎಲ್ಲಿದ್ದಾವೆ ಅಂತ ಕೇಳಿದಾಗ ಈ ಕೈಮೂರ್ ಬೆಟ್ಟಗಳು ನಮಗೆ ಎಲ್ಲಿ ಕಂಡು ಬರ್ತವೆ ನೋಡಿ ಸ್ನೇಹಿತರೆ? ಯಾವುದು? ಕೈಮೂರ್. ಈ ಭಾಗದಲ್ಲಿ ನಮಗೆ ಕೈಮೂರ್ ಬೆಟ್ಟಗಳು. ಯಾವ ಬೆಟ್ಟಗಳು? ಕೈಮೂರ್. ಈ ಕೈಮೂರ್ ಹಿಲ್ಸ್ ಅಂತ ಕರಿತೇವೆ, ಕೈಮೂರ್ ಹಿಲ್ಸ್. ಹೌದಾ? ಈ ಕೈಮೂರ್ ಹಿಲ್ಸ್ ಏನಿದಾವಲ್ಲ, ಕೈಮೂರ್ ಹಿಲ್ಸ್ ಬೆಟ್ಟಗಳು ಇವು ಕೂಡ ನಮಗೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಾವೆ ಸ್ನೇಹಿತರೆ, ಕೈಮೂರ್ ಹಿಲ್ಸ್. ಹೌದಾ? ಆಮೇಲೆ ಇಲ್ಲಿ ನಮಗೆ ಏನು ಕಂಡು ಬರುತ್ತೆ ಅಂದ್ರ ಈ ಭಾಗದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ, ಈ ಕಡೆಗೆ ನಮಗೆ ಛತ್ತೀಸ್ಗಢ ಇದೆ, ಈ ಕಡೆಗೆ ಮಧ್ಯಪ್ರದೇಶ. ಈ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಏನಿದೆಯಲ್ಲ, ಇವೆರಡರ ಗಡಿಯಲ್ಲಿ ನಮಗೆ ಈ ಕಡೆಗೆ ಛತ್ತೀಸ್ಗಢ ಇದೆ, ಈ ಕಡೆಗೆ ಮಧ್ಯಪ್ರದೇಶ ಇದೆ ಸ್ನೇಹಿತರೆ. ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ ಇವೆರಡರ ಗಡಿಯಲ್ಲಿ ನಮಗೆ ಬಾಘೇಲ್ ಖಂಡ. ಯಾವ ಖಂಡ? ಬಾಘೇಲ್ ಖಂಡ. ಯಾವ ಖಂಡ ಇದೆ ಇಲ್ಲಿ? ಬಾಘೇಲ್ ಖಂಡ.
ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ್ ಇವೆರಡರ ಗಡಿಯ ನಡುವೆ ನಮಗೆ ಬಾಗೇಲ್ ಖಂಡ ಇದೆ ಸ್ನೇಹಿತರೆ. ಆ ಬಾಗೇಲ್ ಖಂಡನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ನಾವು ಮತ್ತೆ ಇದರಲ್ಲಿ ನಾವು ನೋಡಿದಾಗ ಮತ್ತೆ ಏನು ಇನ್ಫಾರ್ಮೇಶನ್ ಇದೆ ಅಂದ್ರೆ ನಮಗೆ ಇಲ್ಲಿ ಸೊ ಅಗೇನ್ ಈ ಭಾಗದಲ್ಲಿ ನಮಗೆ ಇಲ್ಲಿ ನಾವು ಒಂದು ಶ್ರೇಣಿ ಕಂಡು ಬರುತ್ತೆ. ಆಲ್ರೆಡಿ ನಾವು ನೋಡಿದ್ದೇವೆ ವಿಂಧ್ಯ ಶ್ರೇಣಿಗಳು ಸ್ನೇಹಿತರೆ. ಯಾವ ಶ್ರೇಣಿಗಳು? ವಿಂಧ್ಯ. ಇದಕ್ಕೆ ನಾವು ವಿಂಧ್ಯ ಶ್ರೇಣಿ ಅಂತ ಕರಿತೇವೆ. ಯಾವ ಶ್ರೇಣಿ ಇದೆ ಇದು? ವಿಂಧ್ಯ ಶ್ರೇಣಿ. ಸೊ ಈ ವಿಂಧ್ಯ ಶ್ರೇಣಿಗಳು ಎಲ್ಲಿ ಕಂಡು ಬಂದು ನಮಗೆ? ಮಧ್ಯಪ್ರದೇಶದಲ್ಲಿ. ನೆಕ್ಸ್ಟು ಈ ವಿಂಧ್ಯ ಶ್ರೇಣಿ ಆದ ನಂತರ ಸ್ನೇಹಿತರೆ ನಾವು ಇದರ ಕೆಳಗಡೆಗೆ ನಾವು ನೋಡ್ತೇವೆ ಇಲ್ಲಿ ನಮಗೆ ಸಾತ್ಪುರ ಶ್ರೇಣಿ. ಯಾವ ಶ್ರೇಣಿ? ಸಾತ್ಪುರ ಶ್ರೇಣಿ ಕಂಡು ಬರ್ತವೆ. ಈಗ ಈ ಸಾತ್ಪುರ ಶ್ರೇಣಿ ಏನಿದಾವಲ್ಲ ಇವೆರಡೂ ಶ್ರೇಣಿಗಳು ಬಹಳಷ್ಟು ಇಂಪಾರ್ಟೆಂಟ್ ನಮಗೆ, ವಿಂಧ್ಯ ಶ್ರೇಣಿ ಮತ್ತು ಸಾತ್ಪುರ ಶ್ರೇಣಿ. ಈ ಎರಡು ಶ್ರೇಣಿಗಳ ನಡುವೆ ನಮಗೆ ಒಂದು ನದಿ ಬರುತ್ತೆ ಅಂತ ಹೇಳಿದೆವು ನಾವು. ಯಾವ ನದಿ ಬರುತ್ತೆ ಇವೆರಡು ಶ್ರೇಣಿಗಳ ನಡುವೆ? ಇಲ್ಲಿದಿಂದ ನರ್ಮದಾ ನದಿ ಬರುತ್ತೆ ಅಂತ ಹೇಳಿದ್ದೇವೆ. ಯಾವ ನದಿ? ನರ್ಮದಾ. ಹೌದಾ? ನರ್ಮದಾ ನದಿ ಇವೆರಡು ಶ್ರೇಣಿಗಳ ನಡುವೆ ಹಾದು ಬರುತ್ತೆ ಅಂತ ಹೇಳಿದ್ದೇವೆ. ಯಾವುದು? ನರ್ಮದಾ ಸ್ನೇಹಿತರೆ. ಈಗ ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ನರ್ಮದಾ ನದಿಯು ಯಾವ ಎರಡು ಶ್ರೇಣಿಗಳ ನಡುವೆ ಹರಿದು ಬರುತ್ತದೆ ಅಂತ ಕೇಳಿದಾಗ ನರ್ಮದಾ ನದಿಯು ಸಾತ್ಪುರ ಮತ್ತು ವಿಂಧ್ಯ ಶ್ರೇಣಿಗಳ ನಡುವೆ ಹರಿದು ಬರುತ್ತದೆ ಅಂತ ನಾವು ಹೇಳಬೇಕಾಗತ್ತೆ ಸ್ನೇಹಿತರೆ. ಹಾಗಾದ್ರೆ ಈ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳು ಏನಿದಾವಲ್ಲ ಇವು ಕೂಡ ನಮಗೆ ಏನಂದ್ರ ಸೊ ಈ ಶ್ರೇಣಿಗಳು ಒಂದ್ ಸ್ವಲ್ಪ ಸೀಳು ಕಣಿವೆಯ ಶ್ರೇಣಿಗಳು. ಇವು ಎಂಥ ಶ್ರೇಣಿಗಳು? ಇವು ಸೀಳು ಕಣಿವೆ. ಯಾಕಂದ್ರೆ ಈ ನರ್ಮದಾ ನದಿ ಆ ಕಣಿವೆ ಆ ಎರಡು ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳನ್ನು ಸೀಳಿ ಬರುತ್ತೆ. ಅಂದ್ರೆ ಸೀಳುದಂದ್ರೆ ಹೆಂಗಂದ್ರೆ ನೀರು ರಭಸವಾಗಿ ಬರುವುದರಿಂದ ಅದರ ಸವೆತ ಉಂಟಾಗತ್ತೆ. ಸವೆತ ಉಂಟಾದಾಗ ಈ ಎರಡೂ ಪ್ರದೇಶಗಳ ನಡುವೆ ಈ ನರ್ಮದಾ ನದಿ ಬರುತ್ತೆ ಸ್ನೇಹಿತರೆ. ಯಾವ್ಯಾವ ಪ್ರದೇಶಗಳ ನಡುವೆ? ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿಗಳ ನಡುವೆ. ಅವಾಗ ಈ ನರ್ಮದಾ ನದಿ ಏನಿದೆಯಲ್ಲ ಈ ನರ್ಮದಾ ನದಿ ನಮ್ಮ ಭಾರತ ದೇಶವನ್ನು ಏನ್ ಮಾಡುತ್ತೆ ಅಂದ್ರ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಈ ನದಿಯಿಂದ ಮೇಲಿನ ಪ್ರದೇಶವನ್ನು ನಾವು ಉತ್ತರ ಭಾರತ ಅಂತ ಕರಿತೇವೆ. ಈ ನದಿಯಿಂದ ಕೆಳಗಿನ ಪ್ರದೇಶವನ್ನು ನಾವು ಏನಂತ ಕರಿತೇವೆ? ದಕ್ಷಿಣ ಭಾರತ ಅಂತ ಕರಿತೇವೆ ಸ್ನೇಹಿತರೆ. ಹಾಗಾಗಿ ಇದು ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗತ್ತೆ. ಇದನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಇಷ್ಟ ಆದಮೇಲೆ ನಮಗೆ ಈ ಶ್ರೇಣಿಗಳು ಅದು ನರ್ಮದಾ ನದಿ ಆಯಿತು. ನೆಕ್ಸ್ಟು ಇಲ್ಲಿದಿಂದ ನಾವು ಈ ಮಧ್ಯಪ್ರದೇಶದಲ್ಲಿ ಮತ್ತೆ ಏನು ವಿಶೇಷತೆ ಇದೆ ಅಂದ್ರೆ ಸ್ನೇಹಿತರೆ ಮಹಾದೇವ್ ಹಿಲ್ಸ್ಗಳು ಕಂಡು ಬರ್ತವೆ ನಮಗೆ. ಇಲ್ಲಿ ಯಾವ ಹಿಲ್ಸ? ಮಹಾದೇವ್. ಇದರೊಳಗೆ ನಾವು ನೋಡಿದಾಗ ಇಲ್ಲಿ ನಾವು ನೋಡಿದಾಗ ಈ ಭಾಗದಲ್ಲಿ ನಮಗೆ ಮಹಾದೇವ್. ಯಾವುದು? ಮಹಾದೇವ್. ಇಲ್ಲಿ ನಮಗೆ ಮಹಾದೇವ್ ಬೆಟ್ಟಗಳು. ಯಾವ ಬೆಟ್ಟಗಳು? ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ. ಇಲ್ಲಿ ನಮಗೆ ಮಹಾದೇವ್ ಬೆಟ್ಟಗಳು. ಯಾವ ಬೆಟ್ಟಗಳು? ಮಹಾದೇವ್ ಬೆಟ್ಟಗಳು. ಹೌದಾ? ಮಹಾದೇವ್ ಬೆಟ್ಟಗಳು. ಈ ಮಹಾದೇವ್ ಬೆಟ್ಟಗಳು ಏನಿದಾವಲ್ಲ ಇವುಗಳು ಕೂಡ ನಮಗೆ ಇಲ್ಲೇ ಕಂಡು ಬರ್ತಾವೆ. ಮಹಾದೇವ್ ಬೆಟ್ಟಗಳು ಅಂತ ಕರಿತೇವೆ ಸ್ನೇಹಿತರೆ. ಇದನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿ. ಯಾವುದು? ಮಹಾದೇವ್ ಬೆಟ್ಟಗಳು. ಸೊ ಇಷ್ಟೆಲ್ಲ ಅಂಶಗಳು ನಮಗೆ ಎಲ್ಲಿ ಕಂಡು ಬಂದು ಅಂದ್ರ ಇವೆಲ್ಲವೂ ಕೂಡ ನಮಗೆ ಮಧ್ಯಪ್ರದೇಶದಲ್ಲಿ ಕಂಡು ಬಂದು. ಎಲ್ಲಿ ಕಂಡು ಬಂದು? ಮಧ್ಯಪ್ರದೇಶ್. ನೆಕ್ಸ್ಟು ಈ ಮಧ್ಯಪ್ರದೇಶದಲ್ಲಿ ಇಷ್ಟೆಲ್ಲ ಏನಂದ್ರೆ ನಮಗೆ ಇವು ನೋಡಿದ್ದೇವೆ ನಾವು. ಮಾಳ್ವಾ ಪ್ರಸ್ಥಭೂಮಿ ಇದೆ ಸ್ನೇಹಿತರೆ. ಮಾಳ್ವಾ ಪ್ರಸ್ಥಭೂಮಿಯಲ್ಲಿ ನಾವು ಮತಂಗಿ ಅನ್ನುವಂಥ ಡ್ಯಾನ್ಸ್ ಕಂಡು ಬರುತ್ತೆ ಅಂತಂದೇವೆ. ನೆಕ್ಸ್ಟು ಇದರಲ್ಲಿ ನಮಗೆ ಬುಂದೇಲ್ ಖಂಡ ಇದೆ. ಯಾವ ಖಂಡ? ಬುಂದೇಲ್ ಖಂಡ ಇದೆ ಅಂತ ಹೇಳಿದ್ದೇವೆ. ಈ ಬುಂದೇಲ್ ಖಂಡ ಒಳಗೆ ಬುಂದೇಲಿ ಡ್ಯಾನ್ಸ್ ಕಂಡು ಬರುತ್ತೆ ಅಂತ ಹೇಳಿದ್ದೇವೆ. ನೆಕ್ಸ್ಟ್ ಅಲ್ಲಿ ಡಾಕ್ಟರ್ ಹರಿಸಿಂಗ್ ಗೌರವ ಯೂನಿವರ್ಸಿಟಿ ಇದೆ ಅಂತ ಹೇಳಿದ್ದೇವೆ. ಓಕೆ, ನೆಕ್ಸ್ಟ್ ಈ ಮಧ್ಯಪ್ರದೇಶದಲ್ಲಿ ಈ ಬಾಂದೇರ್ ಪ್ರಸ್ಥಭೂಮಿ ಕಂಡು ಬರುತ್ತೆ ಅಂತ ಹೇಳಿದ್ದೇವೆ ಸ್ನೇಹಿತರೆ. ಯಾವುದು? ಬಾಂದೇರ್ ಪ್ರಸ್ಥಭೂಮಿ. ಅದು ಆದಮೇಲೆ ಮತ್ತೆ ಈ ಮಧ್ಯಪ್ರದೇಶದಲ್ಲಿ ನಾವು ಈಗ ನೋಡ್ರಿ ಈ ಮಧ್ಯಪ್ರದೇಶದಲ್ಲಿ ಇಲ್ಲಿ ನಮಗೆ ಏನಂದ್ರ ಮಧ್ಯಪ್ರದೇಶ್ ಮತ್ತು ಛತ್ತೀಸ್ಗಢ ಇವೆರಡರ ಗಡಿಯಲ್ಲಿ ಬಾಗೇಲ್ ಖಂಡ ಇದೆ ಅಂತ ಹೇಳಿದ್ದೇವೆ. ಯಾವ ಖಂಡ? ಬಾಗೇಲ್ ಖಂಡ. ಆಮೇಲೆ ಇದರಲ್ಲಿ ನಮಗೆ ಏನು ಕಂಡು ಬಂದಿತ್ತು ಅಂದ್ರೆ ಮಹಾದೇವ್ ಬೆಟ್ಟಗಳು ಕಂಡು ಬಂದಿತ್ತು. ಯಾವ ಬೆಟ್ಟಗಳು? ಮಹಾದೇವ್ ಬೆಟ್ಟಗಳು ಅಂತ ಕರಿತೇವೆ ಸ್ನೇಹಿತರೆ. ನೆಕ್ಸ್ಟು ಅಲ್ಲಿದಿಂದ ಏನಂದ್ರ ಸಾತ್ಪುರ ಶ್ರೇಣಿಗಳು ಇದ್ದು. ಯಾವ ಶ್ರೇಣಿಗಳು? ಸಾತ್ಪುರ ಶ್ರೇಣಿ. ಈ ಸಾತ್ಪುರ ಶ್ರೇಣಿಯಿಂದ ನಮಗೆ ಯಾವ ನದಿ ಹುಟ್ಟು ಬಂದಿತ್ತು? ಸಾತ್ಪುರ ಶ್ರೇಣಿಯಿಂದ ಇಲ್ಲಿದಿಂದ ನಮಗೆ
ತಾಪಿ ನದಿ ಹುಟ್ಟು ಬಂದಿತ್ತಲ್ಲ, ಯಾವ ನದಿ? ತಾಪಿ. ನೆಕ್ಸ್ಟು ವಿಂಧ್ಯ ಶ್ರೇಣಿಗಳು ಇದಾವೆ ಮೇಲ್ಗಡೆಗೆ. ನೆಕ್ಸ್ಟು ಈ ಸಾತ್ಪುರ ಮತ್ತು ವಿಂಧ್ಯ ಶ್ರೇಣಿಯ ನಡುವೆ ನಮಗೆ ನರ್ಮದಾ ನದಿ ಬರ್ತಾ ಇದೆ ಸ್ನೇಹಿತರೆ. ಯಾವ ನದಿ? ನರ್ಮದಾ. ಈ ನರ್ಮದಾ ನದಿಯು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಡಿವೈಡ್ ಮಾಡ್ತಾ ಇದೆ. ಹಾಗಾಗಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ನಾವು ಎಲ್ಲಿ ನೋಡಿದ್ದೇವೆ ಅಂದ್ರಂದ್ರೆ ಈ ಭಾಗದಲ್ಲಿ ನಾವು ನೋಡ್ತೇವೆ. ಯಾವ ಭಾಗದಲ್ಲಿ ಅಂದ್ರೆ ಮಧ್ಯಪ್ರದೇಶ್. ನೆಕ್ಸ್ಟು ನೋಡಿ ಸ್ನೇಹಿತರೆ, ಈ ಮಧ್ಯಪ್ರದೇಶ್ ಏನಿದೆಯಲ್ಲ ಇದನ್ನು ಕೂಡ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ. ಭಾರತ ದೇಶದಲ್ಲಿನೇ ಅತಿ ಹೆಚ್ಚು ಅರಣ್ಯ ಹೊಂದಿರುವಂಥ ಒಂದು ರಾಜ್ಯ ಯಾವುದಿದೆ ಅಂದ್ರೆ ನಮಗೆ ನಾವು ಮಧ್ಯಪ್ರದೇಶ ಅಂತ ಕರಿತೇವೆ. ಅಪಾರ ಪ್ರಮಾಣದಲ್ಲಿ ಇದು ಅರಣ್ಯವನ್ನು ಹೊಂದಿದೆ, ಹೌದಾ? ಹಾಗಾಗಿ ಇಲ್ಲಿ ನಮಗೆ ನೆಕ್ಸ್ಟು ರಾಷ್ಟ್ರೀಯ ಉದ್ಯಾನವನಗಳನ್ನು ಕೂಡ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವಂಥ ಏಕೈಕ ರಾಜ್ಯ ಯಾವುದಿದೆ ಅಂದ್ರೆ ನಮಗೆ ಅದು ಮಧ್ಯಪ್ರದೇಶ ಅಂತ ಕರಿತೇವೆ. ರಾಷ್ಟ್ರೀಯ ಉದ್ಯಾನವನಗಳು ಕೂಡ ಇಲ್ಲೇ ನಮಗೆ ಜಾಸ್ತಿ ಕಂಡು ಬರ್ತಾವೆ ಸ್ನೇಹಿತರೆ. ಹಾಗಾಗಿ ಈಗ ನಾವು ಒಂದು ಮಹಾರಾಷ್ಟ್ರ ನೋಡಿದ್ದೇವೆ. ನೆಕ್ಸ್ಟ್ ನಾವು ಏನು ನೋಡಿದ್ದೇವೆ ಅಂದ್ರೆ ಒಂದು ಮಧ್ಯಪ್ರದೇಶ ನೋಡಿದ್ದೇವೆ. ನೆಕ್ಸ್ಟ್ ಉಳಿದಂಥ ಎಲ್ಲ ರಾಜ್ಯಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಈ ದಕ್ಷಿಣ ಭಾರತದಲ್ಲಿ ಯಾವ್ಯಾವ ರೀತಿ ವಿಶೇಷತೆ ಇದೆ, ಕರ್ನಾಟಕ, ಕೇರಳ, ಆಮೇಲೆ ತಮಿಳುನಾಡು, ಆಮೇಲೆ ಆಂಧ್ರ ಪ್ರದೇಶ, ಒಡಿಶಾ, ಪಶ್ಚಿಮ ಬೆಂಗಾಳದವರೆಗೆ ಹೋಗೋಣ, ಛತ್ತೀಸ್ಗಢ, ಜಾರ್ಖಂಡ್, ಇವೆಲ್ಲನೂ ನಾವು ನೋಡಿಕೊಂಡಾಗ ಅಲ್ಲಿದಿಂದ ನಮಗೆ 2 ಕ್ವಶನ್ಸ್ ಬರುತ್ತೆ. ಇವತ್ತು ನಾವು 2 ರಾಜ್ಯಗಳನ್ನು ನಾವು ನೋಡಿದ್ದೇವೆ ಸ್ನೇಹಿತರೆ. ನೆಕ್ಸ್ಟ್ ಮುಂದೆ ಬರುವಂಥ ತರಗತಿಗಳಲ್ಲಿ ನಾವು ಮುಂದಿನ ವಿಷಯಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನಾವು ಏನು ಡಿಸ್ಕಷನ್ ಮಾಡ್ತಾ ಇದ್ದಾವೆಲ್ಲ ಅವೆಲ್ಲನೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ. ಅದನ್ನು ನೋಟ್ ಮಾಡ್ಕೊಳ್ಳಿ ಮ್ಯಾಪ್ ಹಾಕೋದು ಮುಖಾಂತರ. ಸೊ ನೀವು ನಮಗೋಸ್ಕರ ವೇಟ್ ಮಾಡ್ತಿರ್ತೀರಿ, ನಾವು ಕೂಡ ನಿಮಗೋಸ್ಕರ ವೇಟ್ ಮಾಡ್ತಿರ್ತೇವೆ. ಸೊ ಹಾಗಾಗಿ ಇದು ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ. ನಾವು ನೀವು ಕೂಡಿ ವರ್ಕ್ ಮಾಡೋಣ. ನಿಮ್ಮ ಸಮಯವನ್ನು ನಮಗೆ ಕೊಡ್ತೀರಿ, ನಾವು ಕೂಡ ನಿಮಗೆ ಸಮಯವನ್ನು ಕೊಡ್ತೇವೆ. ನಾವೆಲ್ಲರೂ ಕೂಡಿ ಒಂದು ಚೆನ್ನಾಗಿರುವಂಥ ನಿಮಗೆ ಭವಿಷ್ಯಕ್ಕೆ ಒಳ್ಳೆಯದಾಗುವಂಥ ಒಂದು ನೀವು ಅಚೀವ್ಮೆಂಟ್ ಮಾಡಿ ನಮ್ಮ ನಾವು ನಿಮ್ಮ ಆಶೀರ್ವಾದನೂ ಇರುತ್ತೆ, ತಂದೆ ತಾಯಿಗಳ ಆಶೀರ್ವಾದನೂ ಇರುತ್ತೆ, ಎಲ್ಲರ ಆಶೀರ್ವಾದನೂ ನಿಮ್ಮ ಮೇಲೆ ಇರುತ್ತೆ. ಹ್ಯಾವ್ ಎ ನೈಸ್ ಡೇ. ಬಾಯ್. ಅಗೇನ್ ಟುಮಾರೋ ವಿಲ್ ಮೀಟ್.